ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಇವತ್ತೊಂದು ವಿಶೇಷ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಕಳೆದ ಇತ್ತೀಚೆಗೆ ಒಂದು 8-10 ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಮತ್ತು ಮಾನವರ ನಡುವಿನ ಸಂಘರ್ಷ ಹೆಚ್ಚಾಗಿದೆ. ಈ ಕಾರಣದಿಂದಾಗಿ ಅನೇಕ ಕೃಷಿ ಕಾರ್ಮಿಕರು ಹಾಗೂ ಕಾಫಿ ತೋಟದ ಮಾಲೀಕರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸಮಸ್ಯೆ ಹಾಸನ ಜಿಲ್ಲೆಯಲ್ಲಿ ಉಲ್ಬಣಗೊಂಡಿದೆ, ಇದಕ್ಕೆ ಪರಿಹಾರ ಏನು, ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹಾಸನದ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂತಹ ವಿಚಾರಗಳನ್ನು ತಮ್ಮೆಲ್ಲರೊಂದಿಗೂ ಹಂಚಿಕೊಳ್ಳಬೇಕು. ಹಾಗೂ ತಮಗೆ ಈ ವನ್ಯಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ತಾವು ಏನು ಸೂಕ್ತವಾದಂತಹ ಸಲಹೆ ಹಾಗೂ ಸೂಚನೆಗಳನ್ನು ನೀಡ್ತೀರಾ ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಆಯೋಜನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಿ ಏಡುಕುಂಡಲು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವೀಗ ಈ ವನಮಹೋತ್ಸವದ ಸಂದರ್ಭದಲ್ಲಿ ಇದ್ದೇವೆ ಸರ್. ಅರಣ್ಯ ಅಧಿಕಾರಿಗಳಾದ ತಮಗೆ ವನಮಹೋತ್ಸವದ ಶುಭಾಶಯಗಳು ಸರ್. ತಮ್ಮೆಲ್ಲರಿಗೂ ಮತ್ತು ಸಾರ್ವಜನಿಕರು ಎಲ್ಲರಿಗೂ ಶುಭಾಶಯಗಳು ವನಮಹೋತ್ಸವದ ಅಂಗವಾಗಿ. ಸರ್, ಈಗ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಅಂಥೇಳಿ ಇವತ್ತು ನಾವು ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕೇಳುಗರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ತಾರೆ, ಮಾತನಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾಕಾಗಿ ಹೆಚ್ಚಾಗಿದೆ ಈ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ಅನ್ನುವಂಥದ್ದು ಸರ್? ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಹಾಸನ ಜಿಲ್ಲಾದಲ್ಲಿ ಮ್ಯಾಕ್ಸಿಮಮ್ಮು ನಮ್ಮ ಕಾಫಿ ತೋಟಗಳಲ್ಲಿ ಸಕಲೇಶ್ಪುರ, ಹೆಸಲೂರು ಮತ್ತು ಬಿಕ್ಕೋಡು, ಹೆತ್ತೂರು ಈ ಎಲ್ಲ ಜಾಗದಲ್ಲಿ ಸುಮಾರು 100ರಷ್ಟು ಕಾಡಾನೆಗಳು ಅರಣ್ಯದಿಂದ ಬಂದು ಇಲ್ಲೇ ಕಳೆದ ಒಂದು 20-30 ವರ್ಷದಿಂದ ಇಲ್ಲೇ ಉಳ್ಕೊಂಡು ಸಾಕಷ್ಟು ತೊಂದರೆಗಳು ಜನರಿಗೂ ಕೊಡ್ತಾ ಇದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಸುಮಾರು ಒಂದು 3-4 ಜನರು ಪ್ರತಿ ವರ್ಷನೂ ಡೆತ್ ಆಗುತ್ತಾ ಇದ್ದು ನಾವು ನೋಡ್ತಾ ಇದ್ವಿ. ಇದಲ್ಲದೇ ಸಾಕಷ್ಟು ಕಾಫಿ ತೋಟ ಮತ್ತು ಎಲ್ಲ ಭತ್ತ, ಬೇರೆ ಬೇರೆ ಏನು ಜೋಳದು ಏನೋ ಇದ್ದವೋ ಇದೆಲ್ಲದನ್ನು ಬೆಳೆಗಳೆಲ್ಲ ನಾಶ ಆಗೋದು ನಾವೆಲ್ಲ ನೋಡ್ತಾ ಇದ್ವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈ ಮಾನವ ಆನೆ ಸಂಘರ್ಷ ಪ್ರತಿ ವರ್ಷನೂ ಸ್ವಲ್ಪ ಹೆಚ್ಚಾಗಿ ನಾವು ಹೆಚ್ಚಾಗೋದು ನಾವು ನೋಡಬಹುದು. ಯಾಕಂದರೆ ಈ ಜಾಗದಲ್ಲಿ ಈ ಕಾಫಿ ತೋಟ ಏರಿಯಾಗಳಲ್ಲಿ ಮೋರ್ ಆರ್ ಲೆಸ್ ಮುಂಚೆ ಇದ್ದಕ್ಕಿಂತನೂ ಸಾಕಷ್ಟು ಚಟುವಟಿಕೆಗಳು ಜಾಸ್ತಿ ಆಗಿದೆ. ಸುಮಾರು ಸ್ವಲ್ಪ ಕಮರ್ಷಿಯಲೈಸೇಷನ್ ಆಫ್ ಇದು ಕಾಫಿ ತೋಟ ಆಗಬಹುದು, ಮತ್ತು ಪಾಪ್ಯುಲೇಷನು ಜಾಸ್ತಿ ಆಗಿದೆ. ಮುಂಚೆ ಈ ಭಾಗದಲ್ಲಿ ಅಷ್ಟು ಜನರು ಇರಲಿಲ್ಲ, ಮತ್ತು ಸಾಕಷ್ಟು ರೆಸಾರ್ಟ್ಗಳು ಬರೋದು, ಸಾಕಷ್ಟು ಏರಿಯಾನು ಕನ್ವರ್ಟ್ ಮಾಡೋದು ನಾವು ನೋಡ್ತಾ ಇದ್ದೇವೆ. ಆವಾಗ ಏನಾಯ್ತಂದರೆ ನ್ಯಾಚುರಲ್ ಆಗಿ ಅನಾದಿ ಕಾಲದಿಂದ ನಡ್ಕೊಳ್ತಾ ಹೋಗ್ತಾ ಇದ್ದು ದಾರಿಗಳಲ್ಲಿ ಕೆಲವು ಹೋಟೆಲ್ಗಳು ಬರೋದು, ಕೆಲವು ಮನೆ ಕಟ್ಕೊಂಡದು, ಹೋಮ್ ಸ್ಟೇಗಳು, ಮತ್ತು ಇವೆಲ್ಲದನ್ನು ಕೆಲವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸೂ ಆಗಿದೆ. ಲೀನಿಯರ್ ಪ್ರಾಜೆಕ್ಟ್ಸ್ ಅಂತ ನಾವು ಹೇಳ್ತೀವಿ. ಲೈಕ್ ಕೆನಾಲ್ಸ್ ಬರೋದು, ಮತ್ತು ರಸ್ತೆನೂ ಅಗಲೀಕರಣ ಮಾಡೋದು, ಈ ಎಲ್ಲ ಕಾರ್ಯಕ್ರಮಗಳಿಂದ ಏನಾಯ್ತಂದರೆ ಆನೆಗಳು ಅವರು ನಡ್ಕೊಂಡು ಜಾಗ ಫ್ರೀಯಾಗಿ ನಡ್ಕೊಂಡು ಹೋಗ್ಲದೇ ಬೇರೆ ದಾರಿಗಳಲ್ಲಿ ಬಂದು ಸಾರ್ವಜನಿಕರಿಗೆ ಮತ್ತು ಜನರು ಎಲ್ಲಿ ಹೆಚ್ಚಾಗಿರ್ತಾರೋ ಆ ಜಾಗದಲ್ಲಿ ಬರೋದೆಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ. ಹೌದು. ಸೊ ಆದ್ದರಿಂದ ಇದಲ್ಲದೇ ತಮ್ಮೆಲ್ಲರಿಗೂ ಗೊತ್ತಿದಾಗೆ ಸಾಕಷ್ಟು ಫಾರೆಸ್ಟ್ ಏರಿಯಾಗಳನ್ನು ಫಾರೆಸ್ಟ್ ಏರಿಯಾಸ್ ಮೇಲೂ ಪ್ರೆಷರೂ ಜಾಸ್ತಿ ಆಗಿದೆ. ಲೈಕ್ ಎಂಕ್ರೋಚ್ಮೆಂಟ್ಸ್ ಆಗೋದು, ಮತ್ತು ಕಟ್ ಮಾಡ ಫಾರೆಸ್ಟ್ ಏರಿಯಾ ಮುಂಚೆ ಎಲ್ಲ
ಸಾಕಷ್ಟು ಹ್ಯಾಬಿಟ್ಯಾಟ್ಸ್ ಗವರ್ಮೆಂಟ್ ಲ್ಯಾಂಡ್ಸ್ ಅಂತ ಇದ್ದಾವೆ, ಗೋಮಾಳಗಳು ಅವೆಲ್ಲದನ್ನು ಮುಂಚೆ ಅರಣ್ಯಗಳ ಥರನೇ ಇರ್ತಾ ಇತ್ತು. ಅವೆಲ್ಲ ವನ್ಯ ಪ್ರಾಣಿಗಳಿಗೆ ಆವಾಸ ಸ್ಥಾನವಾಗಿ ಇರ್ತಾ ಇತ್ತು. ಅವನು ಈಗ ಗ್ರಾಂಟಿಂಗ್ ಆಗಿ ಮತ್ತೆ ಬೇರೆ ಬೇರೆ ಒತ್ತುವರಿಯಾಗಿ ಅದನ್ನು ಜನರು ಮತ್ತೆ ಎಲ್ಲ ಹಿಡ್ಕೊಂಡದ್ದು ಪರಿಸ್ಥಿತಿ ಬಂದಿನ ತಕ್ಷಣ ಈ ವನ್ಯಜೀವಿಗಳ ಆವಾಸ ಸ್ಥಾನಗಳು ಏನು ಅವೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಆದ್ದರಿಂದ ಏನಾಯ್ತಂದ್ರೆ ಡೈರೆಕ್ಟ್ ಆಗಿ ಜನರ ಆವಾಸ ಸ್ಥಾನಕ್ಕೆ ಹಾನಿಗಳು ಬರುವುದು. ಹೀಗಾಗಿ ಹೆಚ್ಚಾಗಿದೆ ಜನರ ಆವಾಸ ಸ್ಥಾನಕ್ಕೆ ಅವ್ರು ಮಾಡಿರ್ತಕ್ಕಂಥ ತೋಟಗಳಿಗೆ ಬರೋ ಅಂಥದ್ದು ಹೆಚ್ಚಾಗಿದೆ. ಬೆಳೆ ಹಾನಿ ಆಗ್ತಾ ಇದೆ, ಜೊತೆಗೆ ಜೀವಹಾನಿಯೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು. ಇತ್ತೀಚೆಗೆ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಜನರಿಗೆ ಸೂಕ್ತ ಸಮಯದಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಇಂಥ ಪ್ರದೇಶಕ್ಕೆ ಹೋಗಬೇಡಿ ಅಂತ ಹೇಳುವಂಥದ್ದು. ಇವತ್ತು ಬೆಳಗ್ಗೆನೂ ಕೂಡ ಸಕಲೇಶ್ಪುರದಿಂದ ನಮಗೆ ಮೆಸೇಜ್ ಬಂತು ಸರ್, ಒಂದು ಭಾಗದಲ್ಲಿ ಸುಮಾರು ಒಂದು 15 ಆನೆಗಳಿದ್ದಾವೆ, ಹೋಗಬೇಡಿ, ಅಲ್ಲಿಗೆ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಮತ್ತು ಕೃಷಿ ಕಾರ್ಮಿಕರನ್ನ ಕಳಿಸ್ಬೇಡಿ ಅಂತ ಹೇಳಿ. ಹೀಗೆ ಇದನ್ನು ತಡೆಯುವ ಸಲುವಾಗಿ ಏನೆಲ್ಲ ಕ್ರಮಗಳನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ ಸರ್? ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಅವರೇ, ಹಾಸನ ಜಿಲ್ಲಾದಲ್ಲಿ ನನಗೆ ಗೊತ್ತಾಗಿ ಇಡೀ ಪ್ರಪಂಚದಲ್ಲಿನೇ ಮೊದಲನೇದಾಗಿ ಕಾನ್ಫ್ಲಿಕ್ಟ್ ಏರಿಯಾ ಅಂತ ಹೇಳ್ಬೋದು. ಹೌದು ಸರ್, ಆನೆ ಸಂಘರ್ಷದಿಂದ. ಯಾಕಂದ್ರೆ ಇಲ್ಲಿ ಈ ಒಂದು ಭೂಭಾಗದಲ್ಲಿ ಮಾತ್ರನೇ ಆನೆಗಳು ಜನರದು ಕಾಫಿ ತೋಟಗಳಲ್ಲಿ ಮತ್ತೆ ಬೇರೆ ಬೆಳೆಗಳ ಇದ್ದಲ್ಲಿ 24 hours ಇರುವುದು ನಾವು ನೋಡ್ಬೋದು. ಬಟ್ ಬೇರೆ ಬಂದಿಪುರ ಆಗಲಿ ಮತ್ತೆ ತಮಿಳ್ನಾಡು ಬೇರೆದು ಏನಾಯ್ತಂದ್ರೆ ನೈಟ್ ಟೈಮು ಆನೆಗಳು ಕ್ರಾಪ್ ರೈಡ್ಗೆ ಬಂದು ಡೇ ಟೈಮ್ ಹೋಗಿ ಮತ್ತೆ ಫಾರೆಸ್ಟ್ನು ಸೇರ್ಕೊಂಡು ಪರಿಸ್ಥಿತಿ ಇದೆ. ಬಟ್ ಇಲ್ಲೇನಾಯ್ತಂದ್ರೆ ಈ ಹಾಸನ ಜಿಲ್ಲಾದಲ್ಲಿ ಸಕಲೇಶ್ಪುರ ಮತ್ತೆ ನಮ್ಮ ಬಿಕ್ಕೋಡು ಈ ಏರಿಯಾದಲ್ಲಿ ಯಸಲೂರಿನಲ್ಲಿ 24 hours ಇಲ್ಲೇ ಅವು ಕ್ರಾಪ್ ರೈಡ್ ಮಾಡ್ತವೆ. ಮತ್ತು ಇದ್ರೆ ಸ್ವಲ್ಪ ಸೇಫ್ ಆಗಿ ಇನ್ನೊಂದು ಕಾಫಿ ತೋಟದಲ್ಲಿ ಹೋಗು ಡೇ ಟೈಮ್ನಲ್ಲಿ ಎಲ್ಲ ಇರೋದು ಪರಿಸ್ಥಿತಿ ನಾವೆಲ್ಲ ನೋಡ್ತೀವಿ. ಸೊ ಆದ್ದರಿಂದ ಇದೆಲ್ಲದ ನಿಟ್ಟಿನಲ್ಲಿ ನಮಗೂ ಒಂದು ಸ್ಪೆಷಲ್ ಆದ ಪ್ರಾಬ್ಲಮ್ ಇದ್ದು ಕಾರಣ ನಮ್ಮ ಹಾಸನ ಫಾರೆಸ್ಟ್ ಡಿವಿಷನ್ ಹ್ಯಾವ್ ಡೆವಲಪ್ಡ್ ದ ಬೆಸ್ಟ್ ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಇನ್ ದಿ ಇಂಡಿಯಾ ಅಂತಾನೆ ಹೇಳ್ಬೋದು. ಸಾಕಷ್ಟು ರಾಜ್ಯಗಳಿಂದ ವೆಸ್ಟ್ ಬೆಂಗಾಲ್, ಬಿಹಾರ್, ತಮಿಳ್ನಾಡು, ಕೇರಳ ಇವರೆಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ನಮ್ಮ ಹಾಸನದಲ್ಲಿ ಏನು ನಾವು ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ ಹೇಳಿದೆ ಡೆವಲಪ್ ಮಾಡಿದೆವು. ಆನೆಯಲ್ಲಿ ಅಂತ ಒಂದು ವೆಬ್ಸೈಟ್ ನಾವು ಡೆವಲಪ್ ಮಾಡಿಕೊಂಡು ಕಂಟ್ರೋಲ್ ರೂಮ್ ಮಾಡಿಕೊಂಡು ಸುಮಾರು 150ದಿಂದ 160 RRT ಟೀಮ್ಸ್ನಿ ಸ್ಪೆಷಲ್ ಆಗಿ ಎಲ್ಲೆಲ್ಲಿ ಆನೆಗಳಿದ್ದವೋ ಅದನ್ನೆಲ್ಲ 24/7 ಮಾನಿಟರ್ ಮಾಡಿ ಎಲ್ಲೆಲ್ಲ ಆ ಲೊಕೇಶನ್ಸ್ನಿ ಅಕ್ಕಪಕ್ಕ ಊರು ಜನರಿಗೆ ನಾವು ವಾರ್ನಿಂಗು ಕೊಡೋದು. ಅವ್ರಿಗೆ ಆನೆ ಇದ್ದು ಜಾಗಗಳ ಬಗ್ಗೆ ಅವ್ರಿಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಹೇಳಿ ಈ ಜೀವ ಉಳಿಸಲಿಕ್ಕೆ ನಾವೆಲ್ಲ 24/7 ಪ್ರಯತ್ನ ಪಡ್ತಾ ಇದೀವಿ. ಇದಕ್ಕೆ ಬೇಕಾಗದಷ್ಟು ತಂತ್ರಜ್ಞಾನವನ್ನು ನಾವೆಲ್ಲ ಅಭಿವೃದ್ಧಿ ಮಾಡ್ಕೊಂಡಿದ್ದೀರಿ ಸರ್. ಅರ್ಲಿ ವಾರ್ನಿಂಗ್ ಹೇಗೆ ಕೊಡ್ತೀರಾ ಅವ್ರಿಗೆ? ಅದೇ ತಮ್ಮೆಲ್ಲರಿಗೂ ಗೊತ್ತಿದಾಗೆ ನಮಗೂ 150ದಿಂದ 160 ಟ್ರ್ಯಾಕರ್ಸ್ ಇದ್ದಾರೆ. ಆ ಟ್ರ್ಯಾಕರ್ಸ್ ಈಗ ಪ್ರತಿ ಆನೆ ಜನರಲ್ ಆಗಿ ಗುಂಪುಗಳೇ ಇರ್ತವೆ. ಇಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ಬೀಟಮ್ಮ ಅಂತ, ಓಲ್ಡ್ ಬೆಲ್ಟ್, ಈ ರೀತಿನಲ್ಲಿ ನಾವೆಲ್ಲ ಅದಕ್ಕೊಂದು ಐಡೆಂಟಿಫಿಕೇಶನ್ ಕೊಟ್ಕೊಂಡಿದೀವಿ. 3 ಆನೆಗಳಿದ್ದು ಒಂದು ಗುಂಪು, 5 ಆನೆಗಳಿದ್ದು ಗುಂಪು, 10, 20 ಆನೆಗಳ ಗುಂಪು. ಸಪೋಸ್ ನಮ್ಮ ಎಂಟೈರ್ ಹಾಸನ ಜಿಲ್ಲಾದಲ್ಲಿ 100 ಆನೆಗಳಂటే ನಾನು ಏನು ಹೇಳ್ತಾ ಇದ್ದೀನಿ, ಅದು ಒಂದು 15ದಿಂದ 20 ಗುಂಪುಗಳಾಗಿ ಎಲ್ಲ ಕಡೆ ಇದೆ. ಕಾಫಿ ತೋಟಗಳು ಮತ್ತೆ ಸಣ್ಣ ಸಣ್ಣ ಫಾರೆಸ್ಟ್ ಏರಿಯಾಗಳನ್ನೆಲ್ಲ ಎಲ್ಲ ಇದೆ. ಎಲ್ಲೆಲ್ಲಿ 3 ಆನೆಗಳು 4 ಆನೆಗಳು ಅಕ್ಕಪಕ್ಕ ಜಾಗ ಇದೆಯೋ ಆ 3 ಆನೆಗಳನ್ನು ಒಂದು 5 ಆನೆಗಳನ್ನು ಸಪರೇಟ್ ಆಗಿ ನಮ್ಗೆ ಒಂದು 20 ಟೀಮ್ಸ್ ಇದ್ದಾವೆ. 160 ಜನರನ್ನ ನಾವು ಒಂದು 20 ಟೀಮ್ಸ್ 30 ಟೀಮ್ಸ್ ಆಗಿ ಮಾಡಿ ಈ ಆನೆ ಇದು ಏನಿದೆಯೋ ಈ ಗುಂಪು, ಆ ಗುಂಪನ್ನು 24/7 ಅದನ್ನು ಮಾನಿಟರ್ ಮಾಡಿಕೊಂಡು ಅದು ಎಲ್ಲಿ ಹೋಗುತ್ತದೋ ಆ ಚಲನವಲನಗಳು ನಾವು ಕಂಟ್ರೋಲ್ ರೂಮ್ಗೆ ತಿಳಿಸ್ತಾ ಇರ್ತೀವಿ. ನಾವು ಕಂಟ್ರೋಲ್ ರೂಮ್ನಿಂದ ಇಮಿಡಿಯೇಟ್ ಆಗಿ ಎಲ್ಲ ಸಾರ್ವಜನಿಕರಿಗೂ ನಾವು ಮೆಸೇಜ್ ರೂಪ ಅಲರ್ಟ್ ರೂಪನ ಅವ್ರ ಫೋನ್ಗೆ ಹೋಗದಷ್ಟು ವ್ಯವಸ್ಥೆನೂ ನಾವು ಮಾಡಿಕೊಂಡಿದ್ದೀವಿ. ಸುಮಾರು ಈ ಕಂಟ್ರೋಲ್ ರೂಮ್ದಿಂದ ಹೋಗದೇ ಇದ್ದು ಬಲ್ಕ್ ಮೆಸೇಜ್ ಸಿಸ್ಟಮ್ ಅಂತ ನಾವೇನು ಹೇಳ್ತೀವೋ ಅದ್ರ ಜೊತೆಗೆ ನಾವು
ಸಾರ್ವಜನಿಕರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಒಂದು 5ರಿಂದ 10 ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡಿದೆ. ಈಗ ನಾವೇನು ಕಂಟ್ರೋಲ್ ರೂಮ್ದಿಂದ ನಾವು ಬಲ್ಕ್ ಮೆಸೇಜ್ ಕಳಿಸ್ತಾ ಇದ್ವೋ ಇಮಿಡಿಯೇಟ್ ಆಗಿ ಆ ಮೆಸೇಜ್ಗಳು ಅವ್ರದೇ ಆದ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಎಂಟೈರ್ ಪಾಪ್ಯುಲೇಷನ್ಗೆ ಹೋಗುತ್ತೆ. ಈ 3 ತಾಲೂಕಾ 4 ತಾಲೂಕಿನಲ್ಲಿ ಎಲ್ಲರಿಗೂ ತಲುಪ್ತದೆ 6, 7, 8 ಗಂಟೆಗೆ. ನಾವು ಈ ಆನೆಗಳನ್ನೇ ಸುಮಾರು ಮಾರ್ನಿಂಗ್ 7, 8 ಗಂಟೆಗೆ ನಾವು ಟ್ರ್ಯಾಕ್ ಮಾಡಿ ಅವ್ರಿಗೆ ತಿಳಿಸ್ತೀವಿ. ಯಾಕಂದ್ರೆ ಅವರು ಬೆಳೆಗಾರರು ಮತ್ತೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗೋ ಟೈಮ್ನಲ್ಲಿ ಆ ದಾರಿನಲ್ಲಿ ಎಲ್ಲೋ ಒಂದು ಇವು ಆನೆಗಳಿದ್ವು ಅಂದ್ರೆ ಹೋಗುದು ಬರುದು ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಹ್ಯೂಮನ್ ಡೆತ್ ಆಗೋದು ಪರಿಸ್ಥಿತಿ ಇದೆ. ಆದ್ದರಿಂದ ಅದು ನಾವು ಎಲ್ಲ ಮಾನಿಟರ್ ಮಾಡಿ ಅದು ಲೊಕೇಶನ್ ಜೊತೆಗೆ ಆ ಕಾಫಿ ಎಸ್ಟೇಟ್ ಜೊತೆಗೆ ಅವ್ರಿಗೂ ಮತ್ತು ಆ ಕಾಫಿ ಎಸ್ಟೇಟ್ ಮಾಲೀಕರಿಗೂ ಮತ್ತೆ ರೈಟರ್ಸ್ ಇರ್ತಾರೆ, ಆ ರೈಟರ್ಸ್ಗೆ ಮ್ಯಾನೇಜರ್ಸ್ಗೆ ಎಲ್ಲ ತಿಳಿಸಿ ಯಾರೂ ಅಲ್ಲಿಗೆ ಹೋಗಬಾರದು ಅನ್ನೋದು ಒಂದು ಮೆಸೇಜ್ ನಾವು ತಲುಪಿಸ್ತೀವಿ. ಹೀಗೆ ಅವ್ರಿಗೆ ಮುಂಚಿತವಾಗಿ ಮಾಹಿತಿಯನ್ನ ಕೊಡ್ತಕ್ಕ. ಹೌದು. ಇದಲ್ಲದೇ ನಾವು ಎಲಿಫೆಂಟ್ಸ್ ಏನಾಯ್ತಂದ್ರೆ ನಾವು ಒಂದು 5 ಈ ಗುಂಪುಗಳಿಗೆ ನಾವು ರೇಡಿಯೋ ಕಾಲರ್ ಅಂತ ಅಳವಡಿಸ್ತೀವಿ. ಅದೇನಾಯ್ತಂದ್ರೆ ಕಂಟಿನ್ಯೂಸ್ ಆಗಿ ನಮ್ಗೆ ಸಿಗ್ನಲ್ ಕೊಡ್ತದೆ ಎಲ್ಲಿ ಆನೆಗಳು ಚಲನ ಆಗುತ್ತೆ ನಮ್ಮ ಕಂಪ್ಯೂಟರ್ನಲ್ಲಿ ಅದು ಡಿಸ್ಪ್ಲೇ ಆಗ್ತಾ ಇರ್ತದೆ. ಸೊ ಈ ರೀತಿನಲ್ಲಿನೂ ನಾವು ರೇಡಿಯೋ ಕಾಲರ್ದಿಂದ ಈ ರೇಡಿಯೋ ಕಾಲರ್ಸು ಮತ್ತೆ ಫುಟ್ ಸೋಲ್ಜರ್ಸ್ ಅಂತ ನಾವೇನು ಟ್ರ್ಯಾಕರ್ಸ್ ಅಂತ ಹೇಳಿದ್ವಿ 160 ಜನ, ಇವ್ರಿಗೂ ಸಿಕ್ಕಿಲ್ಲ ಟೈಮ್ನಲ್ಲಿ ನಾವು ರೆಡ್ ಅಲರ್ಟ್ ಮಾಡ್ತೀವಿ. ರೆಡ್ ಅಲರ್ಟ್ ಮಾಡಿ ನಮಗೂ ಒಂದು ಡ್ರೋನ್ ಸ್ಕ್ವಾಡ್ ಅಂತ ಇದೆ. ಮೇಲೆ ಆಕಾಶದಿಂದ ಡ್ರೋನ್ಸ್ ಓಡಿಸಿ ಯಾವುದು ಗುಂಪು ನಮ್ಗೆ ಸಿಕ್ಕಿಲ್ಲದನು ಅದನ್ನು ಇಮಿಡಿಯೇಟ್ ಆಗಿ ಪತ್ತ ಹಚ್ಚಿ ಮತ್ತೆ ಅಕ್ಕಪಕ್ಕ ಜನರಿಗೂ ಸಾರ್ವಜನಿಕರಿಗೂ ನಾವು ಎರ್ಲಿ ವಾರ್ನಿಂಗ್ ಕೊಡೋದು ಅನ್ನೋದು ಈಗ ನಾವು 3 ಲೆವೆಲ್ನಲ್ಲಿ ನಾವು ಗುರುತನ್ನು ಮಾಡ್ತಾ ಇದ್ವಿ. ಅಂತಂದ್ರೆ ಬಹಳ ಚೆನ್ನಾಗಿ ನೀವು ಈ ಆನೆಗಳು ಎಲ್ಲಿದ್ದಾವೆ ಅನ್ನೋಂಥದ್ದನ್ನ ಪ್ರತಿ ದಿವಸನೂ ಕೂಡ ಗುರುತು ಮಾಡ್ತಾ ಇದ್ದೀರಾ, ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಒಂದಷ್ಟು ಅನುಕೂಲ ನಮ್ಮ ಜನರಿಗೆ ಆಗ್ತಾ ಇದೆ ಅನ್ನುವಂಥದ್ದು. ಸರ್, ಇನ್ನೂ ಸಾಕಷ್ಟು ವಿಚಾರಗಳಿದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ನಾವು ಮಾತಾಡ್ತಾ ಹೋಗೋಣ. ನಮ್ಮ ಕೇಳುಗರು ಕರೆಯನ್ನ ಮಾಡ್ತಾ ಇದ್ದಾರೆ ಸರ್, ಬೆಳಗ್ಗೆ 9 ಗಂಟೆಯಿಂದನೂ ಕೂಡ ಅವರು ಕಾಯ್ತಾ ಇದ್ದಾರೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಕಾತುರರಾಗಿ. ಯಾರು ಎಲ್ಲಿಂದ ಕರೆಯನ್ನ ಮಾಡಿದ್ದಾರೆ, ಅವರ ಅಹವಾಲುಗಳು ಸಮಸ್ಯೆಗಳು ಏನಿದ್ದಾವೆ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ತಾ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ 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 ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಶಿವೇಗೌಡರು ಇಲ್ಲಿಂದ? ಚೌಡ್ನಳ್ಳಿ ಶಿವೇಗೌಡರು ಅಂತ. ಮಾತಾಡಿ ಚೌಡ್ನಳ್ಳಿ ಶಿವೇಗೌಡ್ರೆ. ಸರ್ ಇದ್ದಾರೆ, ಮಾತಾಡಿ. ಶಿವನಗೌಡ್ರು ಅವರೇ ನಮಸ್ಕಾರ. ಅವರೇ ಗುಡ್ ಮಾರ್ನಿಂಗ್. ಮೊದಲನೇ ಕರೆ ನನಗೆ ಸಿಕ್ಕಿದೆ. ಹೌದು ಏನಿದೆ ಹೇಳಿ ನಿಮ್ದು ಸಮಸ್ಯೆ. ಸರ್, ಏನ್ ಮಾಡೋದು, ನಿಮ್ ಪ್ರಯತ್ನ ಎಲ್ಲ ನನಗೆ ಗೊತ್ತಾಗ್ತಿದೆ, ನಾವು ನೋಡ್ತಾ ಇದೀವಿ. ಹಾಸನ ಜಿಲ್ಲೆಯಿಂದ ಇಲ್ಲಿ ಯಾವ್ದೇ ಜಾಗ ಇಲ್ದಲ್ಲ ಇಲ್ಲಿ ಆನೆ ಇಟ್ಕೊಂಡಿದ್ರಲ್ಲ, ಮುತ್ತೋಡಿ ಅಥವಾ ನಗರೊಳಗೆ ಯಾಕೆ ಟ್ರೈ ಮಾಡಿ ಓಡಿಸ್ಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಅಂದ್ರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ. ಈಗ ಮುತ್ತೋಡಿ ಇದೆ, ಹಾಸನ ಜಿಲ್ಲೆ ಯಾವ್ದೇ ಫಾರೆಸ್ಟ್ ಇಲ್ಲ. ನೀವು ಇಲ್ಲಿ ಆನೆ ಇಟ್ಕೊಂಡು ನಮಗೆ ನೋಡಿ ದಿನನಿತ್ಯ ಆಚೆ ಹೋಗಂಗಿಲ್ಲ, ಬರಂಗಿಲ್ಲ. ಅಷ್ಟು ದೊಡ್ಡ ಹಿಂಸೆ. ಇವತ್ತು ಒಂದ್ ದಿವಸ 2 ಸಲ 40 ವರ್ಷ ಆಯ್ತು ಸರ್ ಇದು. ಅಲ್ಲಿಂದ ಆದೂರಿಂದ ಇಲ್ಲಿವರೆಗೂ ಬಂದಿದೆ. ಸಣ್ಣ ಸಮಸ್ಯೆ ಏನಲ್ಲ ಇದು. ಸರ್ಕಾರ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಇದು ಮನ್ಸು ಮಾಡಿ ಇದನ್ನ ಯಾಕೆ ಫಾರೆಸ್ಟ್ ಹೊಡಿಬಾರ್ದು ಅಂತ ನನ್ನ ಅನಿಸಿಕೆ. ಸರ್, ಸ್ಥಳಾಂತರ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್ ಆನೆಗಳ? ಶಿವನಗೌಡ್ರವರೇ, ತಮಗೆ ಗೊತ್ತಿದೆ, ನಾವೆಲ್ಲ ಸಾಕಷ್ಟು ಟೈಮು ಡಿಸ್ಕಷನ್ ಮಾಡಿದ್ದೀವಿ. ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಾವು ಶಾರ್ಟ್ ಟರ್ಮ್ನಲ್ಲಿ ಮುತ್ತೋಡಿ ಏರಿಯಾಕ್ಕೂ ಮತ್ತು ಭದ್ರಾಕ್ಕೂ ತಲುಪಿಸಲಿಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಬಟ್ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಆನೆ ಒಂದು ಕಡೆದಿಂದ ಇನ್ನೊಂದು ಕಡೆಗೆ ಓಡಿಸೋ ಟೈಮ್ನಲ್ಲಿ ಕೆಲವು ಭದ್ರತಾ ಇಶ್ಯೂಗಳೇ ಇದ್ದಾವೆ. ಸಾರ್ವಜನಿಕರಿಗೆ ತೊಂದರೆ ಆಗೋದು, ಮತ್ತು ಅವರು ಮತ್ತು ಎಮರ್ಜೆನ್ಸಿನಲ್ಲಿ ಆನೆಗಳಿಗೆ ಸ್ವಲ್ಪ ಇರಿಟೇಷನ್ ಆಗಿ ಇದು ಮಾಡೋದು ಇತ್ತು. ಬಟ್ ಲಾಂಗ್ ಟರ್ಮ್ನಲ್ಲಿ ತಮಗೆ ಗೊತ್ತಿದ್ದಾಗೆ ನಾವು ಭದ್ರಾ ಹಿನ್ನೀರು ಬ್ಯಾಕ್ ವಾಟರ್ಸ್ನಲ್ಲಿ ಭದ್ರಾವತಿ ಡಿವಿಷನ್ನಲ್ಲಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಅಂತ ಮಾಡ್ತಾ ಇದ್ವಿ. ಇದು ಒಂದು ಇಡೀ ದೇಶದಲ್ಲಿನೇ ಒಂದು ಮಹತ್ವಪೂರ್ವ ಒಂದು ಯೋಜನೆ ಆಗಿದೆ. ಸುಮಾರು 53ರಿಂದ 55 ಕೋಟಿಯಷ್ಟು ಹಣದಿಂದ ರೈಲ್ ಬ್ಯಾರಿಕೇಡಿಂಗ್ ಮಾಡಿ ಆನೆಗಳನ್ನು ಹಾಸನ ಜಿಲ್ಲಾದಿಂದ ಹಿಡ್ಕೊಂಡು ಹೋಗು ಅಲ್ಲಿ ಬಿಟ್ಟು ಅದನ್ನು యొక్క ಚಲನವಲನಗಳೆಲ್ಲ ಪರಿಶೀಲನೆ ಮಾಡಿ ಅದನ್ನು ಸಾಫ್ಟಾಗಿ ಭದ್ರಾನಲ್ಲಿ ರಿಲೀಸ್ ಮಾಡೋದು ಅನ್ನೋದು ನಮ್ಮೆಲ್ಲರಿಗೂ ಇದ್ದದ ಯೋಜನೆ.
ಸೊ ಅದೆಲ್ಲದಕ್ಕೂ ಈಗ ಟೆಂಡರ್ ಆಗಿ ಕೆಲಸ ಈ ತಿಂಗಳು ಮತ್ತು ನೆಕ್ಸ್ಟ್ ತಿಂಗಳಿನಲ್ಲಿ ಆಗಲಿಕ್ಕಿದೆ. ಈ ವೀಕ್ನಲ್ಲಿ ಆಲ್ರೆಡಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಟೆಂಡರಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಟೆಂಡರಿಂಗ್ ನೋಟಿಫಿಕೇಷನ್ ಮಾಡಿದರೆ 1 ತಿಂಗಳು ಆಗ್ತದೆ. 1 ತಿಂಗಳಾಗಲ ಮೇಲೆ ವರ್ಕ್ ಆರ್ಡರ್ ಕೊಟ್ಟಿನ ಮೇಲೆ ಅದು ಒಂದು ಕಾರ್ಯರೂಪಕ್ಕೂ ಬರಲಿದೆ. ಅದು ಆಗಿದ್ದು ಅಂದರೆ ನಾವು ಎಮರ್ಜೆನ್ಸಿನಲ್ಲಿ ತಾವೆಲ್ಲರೂ ಹೇಳ್ತಾ ಇದ್ದು ಮೊದಲನೇ ಹಂತದಲ್ಲಿ ಈ ಕೆಲವು ಆನೆಗಳು ಏನು ತೊಂದರೆ ಕೊಟ್ಟದು ಆನೆಗಳನ್ನೆಲ್ಲ ಮೊದಲ ಹಂತದಲ್ಲಿ ನಾವು ಎತ್ಕೊಂಡು ಅಲ್ಲಿ ನಾವು ಬಿಟ್ಟು ಎಲ್ಲ ಎಮರ್ಜೆನ್ಸಿನಲ್ಲಿ ಪ್ರಾಬ್ಲಮ್ಲೆಲ್ಲ ಸಾಲ್ವ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ. ಇದೆಲ್ಲದ ಜೊತೆಗೇ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸಾಕಷ್ಟು ಕಾರ್ಯಾಚರಣೆಗಳು ನಾವು ಮಾಡ್ತಾಯಿದ್ವಿ. ನಾವು ಟ್ರ್ಯಾಕಿಂಗ್ ಮಾಡೋದಾಗಲಿ, ಮತ್ತು ಕಾಫಿ ಬೆಳೆಗಾರರ ಜೊತೆಗೆ ನಾವು ಮಾಡೆಲ್ ಎಸ್ಟೇಟ್ ಅಂತ ಒಂದು ಯೋಜನಾ ತಂದಿದ್ದೀವಿ. ಕಾಫಿ ಬೆಳೆಗಾರರು ಮತ್ತು ಕೂಲಿ ಕಾರ್ಮಿಕರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಅವ್ರಿಗೆ ಏನು ನಷ್ಟ ಆಗಿದೆಯೋ ಆ ನಷ್ಟದ ಎಲ್ಲದನ್ನು ನಾವು ರಿಕವರ್ ಮಾಡಬೇಕು ಅನ್ನೋದನ್ನು, ಕಾಫಿ ತೋಟ ಬೆಳೆಗಾರರಿಗೂ ಎಲ್ಲ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಡಿಪಾರ್ಟ್ಮೆಂಟ್ ಯೋಜನೆಯಲ್ಲಿದೆ. ಅದೆಲ್ಲ ನಾವು ಈಗ ಜಾರಿಗೆ ತರ್ತಾ ಇದ್ವಿ. ನಾವು ಮಾಡೆಲ್ ಎಸ್ಟೇಟ್ದು ಪ್ರೋಗ್ರಾಮು ಈ ತಿಂಗಳಿನಲ್ಲಿ ನಾವು ಶುರು ಮಾಡ್ತೀವಿ. ಸೊ ಆದ್ದರಿಂದ ಸಾಕಷ್ಟು ಪ್ರಾಬ್ಲಮ್ಸು ಸಾಲ್ವ್ ಆಗ್ತವೆ ಅನ್ನೋದು ನಮಗೂ ಕಾನ್ಫಿಡೆನ್ಸ್ ಇದೆ ಅವರೇ ಶಿವನ್ ಅವರೇ. ಶಿವೇಗೌಡರು, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತಾ ನಾವು ಮುಂದಿನ ಕರೆಗೆ ಹೋಗ್ತೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. PM ರಾಜು ಅಂತ ನಗರದಿಂದ ಮಾತಾಡ್ತಿದ್ದೀನಿ. ರಾಜು ಅವರೇ ಮಾತಾಡಿ. ನಮಸ್ತೆ ಸರ್, ಅರಣ್ಯಾಧಿಕಾರಿಗಳಿಗೆ. ನಮಸ್ಕಾರ ಸರ್. ನಾನೊಂದು ಜನರಲ್ ಕ್ವಶನ್ ಕೇಳ್ತಾ ಇದ್ದೇನೆ. ಈಗ ನಮ್ಮ ಅವರು ಈ ಬೇಲೂರು, ಬಿಕ್ಕೋಡು ಆ ಕಡೆ ಎಲ್ಲ ಇರೋರು ನಮ್ಮ ಸಂಬಂಧಿಕರೆಲ್ಲ ಇದ್ದಾರೆ. ಅವ್ರಿಗೆಲ್ಲ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ, ಈ ಒಂದು ಕಾಡು ಹಂದಿ, ಇನ್ನೊಂದು ನವಿಲುಗಳು ಜಾಸ್ತಿ ಆಗ್ಬಿಟ್ಟಿದಾವೆ. ಇದು ತುಂಬಾ ತೊಂದರೆ ಕೊಡ್ತಾ ಇದೆ. ಇದಕ್ಕೆ ಈ ಯುರೋಪಿಯನ್ ದೇಶದಲ್ಲಿ ಎಲ್ಲ ಒಂದು ಕಾನೂನು ಇದೆ ಅಂತೆ ಸರ್. ಏನಂದ್ರೆ, ಈ ವನ್ಯಮೃಗಗಳು ಜಾಸ್ತಿ ಆದಾಗ ಬೇಟೆಯಾಡ್ಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ. ಆಮೇಲೆ ಅದು ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಂಗೆ ಮತ್ತೆ ಬ್ಯಾನ್ ಮಾಡುತ್ತೆ. ಪುನಃ 2-3 ವರ್ಷ ಆದ್ಮೇಲೆ ಮತ್ತೆ ಸಂಖ್ಯೆ ಜಾಸ್ತಿ ಆದಾಗ ಹೀಗೆ ಪರ್ಮಿಷನ್ ಕೊಡುತ್ತೆ. ಈ ತರ ಒಂದು ಕಾನೂನು ನಮ್ಮ ದೇಶದಲ್ಲೂ ತಂದ್ರೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗಲ್ವಾ? ತಾವು ಹೇಳ್ತಾ ಇದ್ದು ಭಾಳ ಇಂಪಾರ್ಟೆಂಟ್ ಇಶ್ಯೂನೇ. ಅದಕ್ಕೂ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಈಗಾಗಲೇ ಸಾಕಷ್ಟು ಸುತ್ತೋಲೆಗಳನ್ನು ಹೊರಡಿಸಿದೆ. ನಮ್ಮ ಹಂತದಲ್ಲಿನೇ ಒಂದೊಂದು ಸರ್ಕಿಲ್ ಹಂತದಲ್ಲಿನೇ ಈ ಕಾಡು ಹಂದಿಗಳು ಹೆಚ್ಚಾಗೋ ಟೈಮ್ನಲ್ಲಿ ಅದು ವರ್ಮಿನಾಗಿ ಡಿಕ್ಲೇರ್ ಮಾಡಿ ನಾವು ಅದಕ್ಕೂ ಸಂಬಂಧಪಟ್ಟ ಯಾವ ರೀತಿಯಲ್ಲಿ ಅದನ್ನು ಶೂಟ್ ಮಾಡ್ಬೋದು, ಯಾವ ರೀತಿಯಲ್ಲಿ ಡಿಸ್ಪೋಸ್ ಮಾಡೋದು ಬಗ್ಗೆ ಎಲ್ಲ ಈಗಾಗಲೇ ರೂಪುರೇಖೆಗಳೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇದೆ. ಎಲ್ಲಿ ಯಾವುದೋ ಒಂದು ಭೂಭಾಗದಲ್ಲಿ ಸ್ಪೆಸಿಫಿಕ್ಕಾಗಿ ಆ ಜಾಗದಲ್ಲಿ ನಮಗೂ ಈ ಕಾಡು ಹಂದಿಗಳಾಗಲಿ ಮತ್ತು ಬೇರೆ ಯಾವುದೋ ಆಗಲಿ ಆ್ಯನಿಮಲ್ಸು ಸಾರ್ವಜನಿಕರಿಗೆ ಮತ್ತು ಕ್ರಾಪ್ಸ್ಗೂ ನಷ್ಟ ಮಾಡೋ ಟೈಮ್ನಲ್ಲಿ ಅದು ವರ್ಮಿನಾಗಿ ಡಿಕ್ಲೇರ್ ಮಾಡಿ ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972ನಲ್ಲಿನೇ ಅವಕಾಶ ಇದೆ. ಚೀಫ್ ವೈಲ್ಡ್ ಲೈಫ್ ವಾರ್ಡನವರು ಪರ್ಮಿಷನ್ ಕೊಡ್ತಾರೆ, ಕೆಲವು ಟೈಮ್ನಲ್ಲಿ ಅವರು ಡೆಲಿಗೇಟ್ ಮಾಡಿ ನಮಗೂ ಇದು ಕೊಡ್ತಾರೆ. ಅದ ಪ್ರಕಾರ ನಾವು ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಸಾರ್ವಜನಿಕರವ್ರ ಜೊತೆಗೆ ನಾವು ಅಸೆಸ್ ಮಾಡಿ ಎಲ್ಲೆಲ್ಲಿ ತೊಂದರೆಗಳಿದ್ದು ಅನ್ನೋದ್ರ ಬಗ್ಗೆ ನಾವು ಪರ್ಮಿಷನ್ಸು ಕೆಲವು ಆಲ್ರೆಡಿ ಕೊಟ್ಟಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿನೂ ಈ ರೀತಿಯಲ್ಲಿ ಕೊಟ್ಟಾಗಿದೆ. ಕೆಲವು MMLsನಲ್ಲಿದ್ದು ಟೈಮ್ನಲ್ಲಿ ಮತ್ತು ಕೆಲವು ತುಮಕೂರದಲ್ಲಿ ಕೆಲವು ಆ್ಯನಿಮಲ್ಸ್ನು ನಾವು ಈ ರೀತಿಯಲ್ಲಿ ಚೀಫ್ ವೈಲ್ಡ್ ಲೈಫ್ ವಾರ್ಡನವ್ರ ಪರ್ಮಿಷನ್ ತೊಗೊಂಡು ವರ್ಮಿನ್ ಡಿಕ್ಲೇರ್ ಮಾಡಿ ಮ್ಯಾನೇಜ್ ಮಾಡೋದು ಪದ್ಧತಿ ಇದೆ. ಅದನ್ನು ನಾವು ಮುಂದುವರಿಸ್ತೀವಿ. ನಮಗೂ ಸಾರ್ವಜನಿಕರದಿಂದ ನಮಗೂ ಇದು ರಿಕ್ವೆಸ್ಟ್ ಬೇಡಿಕೆ ಬರಬೇಕು. ಥ್ಯಾಂಕ್ ಯು ಸರ್. ಹಾಗೆ ಈ ನವಿಲುಗಳ ವಿಷಯದಲ್ಲೂ ಹಂಗೇನಾದರೂ ಮಾಡಿದ್ರೆ ಒಳ್ಳೆದಿತ್ತು ಸರ್. ನವಿಲುಗಳ ಇಶ್ಯೂನಲ್ಲಿನೂ ಅದೇ ಪದ್ಧತಿ ಇದೆ. ಓಕೆ ಥ್ಯಾಂಕ್ ಯು ಸರ್. ಧನ್ಯವಾದ ರಾಜು ಅವರೇ ಕರೆ ಮಾಡಿದ್ದಕ್ಕಾಗಿ. ನಾವು ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ. ನಮಸ್ಕಾರ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ. ಮಾತಾಡಿ ಯೋಗೇಶ್, ಏನು ಸಮಸ್ಯೆ ಇದೆ ಹೇಳಿ.
ಸರ್ ನಂದು ಒಂದು ಸಲಹೆ ಒಂದು ಪ್ರಶ್ನೆ ಏನಂದ್ರೆ, ನಮ್ಮಲ್ಲಿ ನಮ್ಗೆ ಏನೋ ಅದೃಷ್ಟನೇನೋ ಕಾಡಾನೆದು ಒಂದು ಅಷ್ಟೇನೋ ಅವಳಿ ಇಲ್ಲಿವರೆಗಿಲ್ಲ. ನನ್ನ ಸರ್ವಿಸ್ ಅಲ್ಲಿ 2 ಸಲ ಮಾತ್ರ ನೋಡಿದೀನಿ. ಕಾಟಿ ಜಾಸ್ತಿ ಇದೆ. ಮತ್ತೆ ಕಾಡಾನೆ ತಡೆಗಟ್ಟೋದಕ್ಕೆ ಈಗ ದೊಡ್ಡ ದೊಡ್ಡ ಇಲ್ಲಿ ಪಶ್ಚಿಮ ಘಟ್ಟ ನಮ್ಮ ಇದರಿಂದ ಅಗ್ನಿ ಮತ್ತೆ ಈ ಕಡೆ ಕೆಲವೊಂದು ಏರಿಯಾ ದೊಡ್ಡ ದೊಡ್ಡ ಅರಣ್ಯಗಳಿದೆ. ಈಗ ಇವ್ರು ನೀವು ಒಂದು 100 ಚಿಲ್ಲರೆ ಜನನ ಟೀಮ್ ಮಾಡಿ ಅವ್ರನ್ನ ವಾಚ್ ಮಾಡ್ತಿದೀವಿ ಅಂತ ಹೇಳ್ತಿರಲ್ಲ, ಅವ್ರನ್ನೇ ಅಲ್ಲಿ ಕಾಡಿಂದ ಈಚೆಗೆ ಬರ್ದಿರೋ ತರ ಅಲ್ಲೇ ಕಾಡಲ್ಲಿ ಅದಕ್ಕೆ ಬೇಕಾಗಂತ ಆಹಾರಗಳು ಬಿದಿರೋ ಇರ್ಬೋದು, ಅದಕ್ಕೆ ಏನೇನ್ ಬೇಕು ಅಂತದನ್ನ ಬೆಳೆಸಿ ಅಲ್ಲೇ ಅವು ಈಗ ಏನಂದ್ರೆ ನಾವು ಈ ದನ ಮೇಯಿಸ್ತೀವಲ್ಲ ಆ ತರ, ಸಾರಿ ಅದು ಏನೋ ಈ ಪದ ಸರಿನಾ ತಪ್ಪ ಗೊತ್ತಿಲ್ಲ, ಆತರ ಈ ವಾಚರ್ನ ಅಲ್ಲೇ ಅವಾಯ್ಡ್ ಮಾಡೋದಿಕ್ಕೆ ಒಂದು ಮಾಡಿದ್ರೆ ಅವು ಸೇಫ್ಟಿಯಾಗಿ ಅಲ್ಲೇ ಇರ್ತವೆ. ಅವಕ್ಕೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ. ಯಾಕಂದ್ರೆ ಆನೆ ನಾಡಿಗೆ ಬಂದಾಗ ಅವಕ್ಕೂ ತೊಂದರೆ ಇದೆ, ನಮಗೂ ತೊಂದರೆ ಇದೆ. ಇದನ್ನು ತಪ್ಪಿಸ್ಬೋದಲ್ಲ? ನನ್ನ 2 ಪ್ರಶ್ನೆಗೆ ಉತ್ತರ ನಿರೀಕ್ಷಿಸ್ತೀನಿ. ಅಲ್ಲೇ ಅವನ್ನ ಸಸ್ಟೈನ್ ಆಗಿರೋ ಥರ ಮಾಡಬಹುದಾ ಅಂತ ಹೇಳಿ ಸರ್. ಅದೇ ನಮ್ಮ ಡಿಪಾರ್ಟ್ಮೆಂಟು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಮಲ್ಟಿಪಲ್ ಸ್ಟ್ರಾಟಜಿ ಅಂತ ನಾವು ಮಾನವ ವನ್ಯಜೀವಿ ಪರ್ಟಿಕ್ಯುಲರ್ ಆಗಿ ಮಾನವ ಆನೆ ಸಂಘರ್ಷಣ ಜಾಸ್ತಿ ಇದ್ದು ಕಾರಣ ಮಾನವ ಆನೆ ಸಂಘರ್ಷ ಅಂತ ಹೇಳ್ತೀವಿ. ಇದರಲ್ಲಿ ಮಲ್ಟಿಪಲ್ ಸ್ಟ್ರಾಟಜಿ ಏನೈತೆ ಅಂದರೆ, ಫಸ್ಟು ನಾವು ಆನೆಗಳು ಕಾಡದಿಂದ ನಾಡಿಗೆ ಬರೋದಂತಲೇ ನಾವು ಬ್ಯಾರಿಕೇಡಿಂಗ್ ಮಾಡಿರ್ತೀವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಹಾಸನ ಬೇರೆ ಬೇರೆ ಅರಕಲಗೂಡು ಮತ್ತು ಬೇರೆ ಕೊಡಗು ಭೂಭಾಗದಿಂದ ಹಾಸನಿಗೆ ಬರದಂತಾನೆ ಸಾಕಷ್ಟು ಹೇಮಾವತಿ ಹಿನ್ನೀರದಿಂದ 38 ಕಿಲೋಮೀಟರ್ ರೈಲ್ ಬ್ಯಾರಿಕೇಡಿಂಗ್ ನಾವು ಮಾಡಿದ್ವಿ. ಸುಮಾರು 50 ಕೋಟಿ ಅನುದಾನದಲ್ಲಿ. ಮುಂಚೆ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮಗೂ ಪರ್ಟಿಕ್ಯುಲರ್ ಆಗಿ ಎಸ್ಲೂರು ಮತ್ತು ಆಲೂರು ಭಾಗದಲ್ಲಿ ಸಿಕ್ಕಾಪಟ್ಟ ಆನೆಗಳು ಇರ್ತಾ ಇತ್ತು. ಎಸ್ಲೂರಿಗಿಂತನೂ ಆಲೂರಿನಲ್ಲಿ ಜಾಸ್ತಿ ಇರ್ತಾ ಇತ್ತು. ಈಗ ಈ ರೈಲ್ ಬ್ಯಾರಿಕೇಡಿಂಗ್ ಎಲ್ಲ ಮಾಡಿದ ಮೇಲೆ ಒಂದು ತಾಲೂಕಾಗೂ ನಾವು ಆನೆಗಳು ಬರೋದಾರ ಮಾಡಿದ್ದೀವಿ. ಬಟ್ ಕೆಲವು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಪಶ್ಚಿಮ ಘಟ್ಟಗಳು ಸಾಕಷ್ಟು ಸೆನ್ಸಿಟಿವ್ ಆಗಿರ್ತವೆ, ಸಾಕಷ್ಟು ಅಂಡ್ಯುಲೇಷನ್ಸ್, ಇದು ಹಳ್ಳಗಳಿರೋದು, ನೀರು ಹರಿದು, ಈ ಎಲ್ಲ ಜಾಗಗಳಿಂದ ಏನಾಯ್ತಂದ್ರೆ ನಾವು ಸಾಕಷ್ಟು ಬ್ಯಾರಿಕೇಡಿಂಗ್ ಮಾಡಲಿಕ್ಕೆ ಆಗುದಿಲ್ಲ. ಈಗ ಈ ಆನೆಗಳು ಯಾವ ದಾರಿಗಳಿಂದ ಬರ್ತಾ ಇದ್ವು ಅನ್ನೋದು ಸಾಕಷ್ಟು ಸೆನ್ಸಿಟಿವ್ ಆಗಿರ್ತದೆ. ನೈಟ್ ಟೈಮು ದಾಟ್ಕೊಂಡು ಬರ್ತವೆ, ಮತ್ತು ಸಾಕಷ್ಟು ಹಳ್ಳಗಳು ಇರ್ತವೆ, ಸಾಕಷ್ಟು ಸ್ಲೋಪಿ ಏರಿಯಾಗಳದೆಲ್ಲ ಬರ್ತವೆ. ಸೊ ಪಶ್ಚಿಮ ಘಟ್ಟಗಳು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಭಾಗ ವಿಶಾಲವಾದ ಏರಿಯಾ. ಅದರಲ್ಲಿ ಕಿಲೋಮೀಟರ್ದಷ್ಟು ಜಾಗಗಳು, ನೂರಾರು ಹಳ್ಳಗಳು, ನೂರಾರು ಸ್ಟ್ರೀಮ್ಸು, ಇದೆಲ್ಲದಿಂದನೂ ಆನೆಗಳು ನಮಗೂ ಈ ಜನಾವಾಸ ಸ್ಥಾನಗಳಲ್ಲಿ ಬರೋದು. ಮತ್ತು ಈ ಆನೆಗಳು ಎಲ್ಲಿಂದ ಬರ್ತಾ ಇದ್ವು, ಇವತ್ತದಿಂದ ಬರ್ತಾ ಇಲ್ಲಲ್ಲ, ಇದು ಸಾಕಷ್ಟು ವರ್ಷಗಳಿಂದ ಬಂದದ್ದು ಅನ್ನೋದೇನೆಂದರೆ, ಒಂದು ಆನೆಗೂ ಈ ಜಾಗಗಳಲ್ಲಿ ಬರಬೇಕು ಅನ್ನೋದು ಒಂದು ರೂಢಿನೂ ಇದೆ. ಸೊ ಆದ್ದರಿಂದ ನಾವು ಆನೆಗಳನ್ನು ತಡೆಗಟ್ಟಲಿಕ್ಕೆ ಈ ಬೌಂಡ್ರಿನಲ್ಲಿನೂ ತಮ್ಮ ಸಜೆಷನ್ಸ್ ಪ್ರಕಾರ ನಾವು ಸಾಕಷ್ಟು ಎಫರ್ಟ್ಸು ಮಾಡ್ತಾ ಇದ್ದೀವಿ. ಅಲ್ಲಿ ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತದನ್ನು ಹಾಕ್ಲಿಕ್ಕೆ ಮತ್ತೆ ನಾವು ಹೊರಟಿದ್ವಿ. ನಮ್ಮ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಕುಮಾರ್ ಪುಷ್ಕರ್ ಸಾಹೇಬ್ರವರು ಸಾಕಷ್ಟು ಇದು AI ಕ್ಯಾಮರಾಸ್ ಅಂತ ಎರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತ, ಆನೆಗಳು ಬಂತು ಅಂದರೆ ಅದನ್ನು ಐಡೆಂಟಿಫೈ ಮಾಡ್ತವೆ. ಐಡೆಂಟಿಫೈ ಮಾಡಿ ಅವು ಸಾಕಷ್ಟು ಸೌಂಡ್ಗಳನ್ನು ಕೊಡ್ತವೆ. ಈ ಸೌಂಡ್ಗಳು ಕೊಟ್ಟ ಟೈಮ್ನಲ್ಲಿ ಆನೆಗಳು ಮತ್ತೆ ವಾಪಸ್ ಹೋಗ್ತವೆ. ಇದು ನಾವು ಈ ಕೊಡಗು ಮತ್ತು ಈ ಹಾಸನ ಬೌಂಡ್ರಿ ಮತ್ತು ಎಸಲೂರು ಬೌಂಡ್ರಿನಲ್ಲೂ ನಾವು ಈಗಾಗಲೇ ಅಳವಡಿಸಿದ್ದೀವಿ ಮತ್ತು ಅದೆಲ್ಲರನ್ನೂ ಕಂಟಿನ್ಯೂಯಸ್ ಆಗಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಆಲ್ರೆಡಿ ಇಲ್ಲಿ ಬಂದುಬಿಟ್ಟು ಇಲ್ಲೇ ಉಳ್ಕೊಂಡಿದ್ದು ಆ್ಯನಿಮಲ್ಸ್ನಿ ಈ ಹ್ಯೂಮನ್ ಡೆತ್ತು, ಮಾನವ ಪ್ರಾಣ ಹಾನಿ ಆಗಬಾರ್ದಾರ ನೋಡಿಕೊಂಡಿದ್ದು ಬಾಧ್ಯತೆ ನಮ್ಮದೇನೆ. ಹೌದು. ಸೊ ಆದ್ದರಿಂದ ಆ ನಿಟ್ಟಿನಲ್ಲಿ ನಾವು ಈ ಎರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ನು ಡೆವಲಪ್ ಮಾಡಿದ್ವಿ. ಬಟ್ ಬೌಂಡ್ರಿನಲ್ಲಿ ಬೇಕಾಗದಷ್ಟು ಕೆಲಸಗಳು ಅದನ್ನು ನಾವು ಎಷ್ಟು ಪ್ರಾಕ್ಟಿಕಲ್ಗೆ ಆಗ್ತವೋ ಅದೆಲ್ಲದನ್ನು ನಾವು ಈಗಾಗಲೇ ಮಾಡಿದ್ದೀವಿ, ಮುಂಚೆನೂ ಮಾಡಿದ್ದೀವಿ. ಯೋಗೇಶ್ ಅವ್ರದ್ದು ಮತ್ತೊಂದು ಪ್ರಶ್ನೆ, ಈ ಕಾಟಿಗಳ ಹಾವಳಿ ಜಾಸ್ತಿ ಇದೆ ಅಂತೇಳಿ ಅದನ್ನು ತಡೆಗಟ್ಟಲಿಕ್ಕೆ ಏನಾದರೂ ಕಾರ್ಯಕ್ರಮಗಳಿದಾವೆ? ಹೌದವ್ರೆ, ಈಗಾಗಲೇ
ನಮ್ಮ ಸಕಲೇಶ್ಪುರ ಮತ್ತು ಬೇಲೂರು ಭಾಗದಲ್ಲಿ ಸಾಕಷ್ಟು ಕಾಟಿಗಳು ಇಂಡಿಯನ್ ಬೈಸನ್ಸ್ ಸಾಕಷ್ಟು ಪ್ರಾಬ್ಲಮ್ಸ್ ಮಾಡೋದು. ಈ ವರ್ಷದಲ್ಲಿನೇ 2-3 ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡೋದು, ಮತ್ತು ಲಾಸ್ಟ್ ಇಯರ್ ಒಂದು ಹ್ಯೂಮನ್ ಡೆತ್ನು ಆಗೋದು ನಾವೆಲ್ಲ ನೋಡ್ತಾ ಇದ್ವಿ. ಇತ್ತೀಚಿನ ಕಾಲದಲ್ಲಿ ಏನಾಯ್ತಂದರೆ ಈ ಭೂಭಾಗದಲ್ಲಿ ಸ್ವಲ್ಪ ಇವುದು ಪಾಪ್ಯುಲೇಷನು ಜಾಸ್ತಿ ಆಗಿದೆ. ಸೊ ನಾವು ಆನೆಗಳಿಗೆ ಯಾವ ರೀತಿಯಲ್ಲಿ ಈ ಮಾನಿಟರಿಂಗ್ ಸಿಸ್ಟಮ್ ಇದೆಯೋ ಅದನ್ನೇ ನಾವು ಈ ಕಾಟುಗಳಕ್ಕೂ ನಾವು ಮಾನಿಟರ್ ಮಾಡಬೇಕು ಅಂತಲೂ ನಮ್ಮ ಆಫೀಸರ್ಸ್ಗೂ ನಾನು ಹೇಳಿದ್ದೀನಿ. ಎಷ್ಟು ಕಾಟುಗಳು ಯಾವುದಾವ ಜಾಗದಲ್ಲಿ ಇದೆಯೋ ಅದನ್ನು ಸಪರೇಟ್ ಆಗಿ ಮಾನಿಟರ್ ಮಾಡಿ ವಾರ್ನಿಂಗ್ ಕೊಡಬೇಕು ಅನ್ನೋದನ್ನೇ ನಾವು ನಮ್ಮ ಟೀಮ್ಗೂ ಎಲ್ಲ ಹೇಳಾಗಿದೆ ಅವರು. ಯೋಗೇಶ್ ಅವರೇ ನಮಸ್ತೆ. ನಮಸ್ತೆ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಮುಂದಿನ ಕರೆಗೆ ಹೋಗ್ತೀವಿ ನಾವು. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಹೇಳಿ, ಮಾತನಾಡಿ. ರಾಜು ಸರ್, ಹಳೆಬೀಡಿಂದ. ಮಾತಾಡಿ ರಾಜು. ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ಈ ಆನೆಗಳನ್ನ ಎಲ್ಲೋ ತಗೊಂಡೋಗಿ ಬಿಟ್ಟು ಬಂದಿರ್ತಾರೆ ಇವರು, ಅದೇಗೆ ಮತ್ತೆ ವಾಪಸ್ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ ಏನಾಯ್ತಂದ್ರೆ, ಈ HD ಕೋಟೆಗೆ ಬಿಟ್ಟು ಬಂದ್ರು, ಅಲ್ಲಿ ತಣಿಗೆಬೈಲ್ ಫಾರೆಸ್ಟ್ ಬಿಟ್ಟು ಬಂದ್ರು ಅಂತ ಕೇಳಿದ್ರು, ಮತ್ತೆ ವಾಪಸ್ ಬೇಲೂರಿಗೆ ಬಂದ್ಬಿಡುತ್ತೆ ಸರ್ ಅದು. ಹೌದು ಹೌದು ಹೌದು. ಅಷ್ಟು ದೂರ ಹೇಗೆ ಬರುತ್ತೆ ಅಂತ ನಿಮ್ ಪ್ರಶ್ನೆ. ಅದೇ ಗೊತ್ತಾಗ್ತಾ ಇಲ್ಲ ಸರ್. ಮತ್ತೆ ಅದು ಹೇಗೆ ಬರುತ್ತೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಪಾಪ. ಮತ್ತೆ ಜನಗಳಿಗೆ ತೊಂದರೆನೇ ಅದು ಬಿಟ್ಟು ಬಂದ್ರು. ಹೌದೌದು ಸರ್. ವಾಪಸ್ ಬರೋ ಅಂತ ಪ್ರವೃತ್ತಿ ಇದೆಯಾ ಆನೆಗಳಲ್ಲಿ? ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಆನೆ ನಿಜವಾಗಲೂ ಬಹಳ ದೊಡ್ಡ ಬುದ್ಧಿವಂತಾದ ಪ್ರಾಣಿ. ಅವಕ್ಕಿದ್ದ ಇವು ಸಾಕಷ್ಟು ಮೆಮರಿ ಮತ್ತೆ ಸಾಕಷ್ಟು ಇದು ಕಮ್ಯುನಿಕೇಶನ್ ಈ ಕಮ್ಯುನಿಕೇಶನ್ ಸಿಸ್ಟಮು 5 ಕಿಲೋಮೀಟರ್ಸು 10 ಕಿಲೋಮೀಟರ್ಸು ಮತ್ತು ಬೇರೆ ಬೇರೆದಷ್ಟು ಜಾಗದಲ್ಲೂ ಒಂದು ಆನೆ ಇನ್ನೊಂದು ಆನೆಗೆ ಇನ್ನೊಂದು ಗುಂಪುಗೂ ಕಮ್ಯುನಿಕೇಶನ್ ಮಾಡಿಕೊಂಡದಷ್ಟು ಶಕ್ತಿ ಆನೆಗಳಿಗಿದೆ. ಇದಲ್ಲದೇ ಆನೆಗಳಿಗೂ ಎಂಟೈರ್ ಲ್ಯಾಂಡ್ಸ್ಕೇಪ್, ಒಂದು ಆನೆ ತನ್ನ ಜೀವಿತ ಅವಧಿಯಲ್ಲಿ ಸಾಕಷ್ಟು ಪ್ರತಿ ವರ್ಷ ಈ ಕಾಲೋಚಿತ ವಲಸೆಗಳಿಗೂ ಹೋಗ್ತವೆ. ಅದರಲ್ಲಿ ಅದು ಎಲ್ಲೆಲ್ಲಿ ಫಾರೆಸ್ಟ್ನಲ್ಲಿ ಎಲ್ಲೆಲ್ಲಿ ಕೆರೆಗಳಿದೆ, ಎಲ್ಲೆಲ್ಲಿ ಮೇವುಗಳಿದೆ, ಒಂದು ಫಾರೆಸ್ಟ್ದಿಂದ ಇನ್ನೊಂದು ಫಾರೆಸ್ಟ್ಗೆ ಎಷ್ಟು ದೂರ, ಇವೆಲ್ಲದು ಇನ್ಫಾರ್ಮೇಶನು ಅದು ಬ್ರೈನ್ನಲ್ಲಿ ಎಲ್ಲ ಫೀಡ್ ಆಗಿ ಇರ್ತದೆ. ಸೊ ಆದ್ದರಿಂದ ನಾವು ಎಲ್ಲಿಂದ ಎಲ್ಲಿಗೂ ನಾವು ಆನೆಗಳನ್ನು ಕಲಿಸಿದನು, ಆ ಎಲ್ಲ ಆನೆಗಳು ಅದಕ್ಕೊಂದು ಕಾರಿಡಾರ್ ಆಗೇ ಇರ್ತದೆ. ಆ ಕಾರಿಡಾರ್ನಲ್ಲಿ ಅವು ಕಮ್ಯುನಿಕೇಶನ್ ಮಾಡಿಕೊಂಡೇ ಇರ್ತವೆ. ಅದೆಲ್ಲದಕ್ಕೂ ಮೆಮೊರಿ ಇದ್ದೇ ಇರ್ತದೆ. ಅದು ಇನ್ನೊಂದು ಏನಾಯ್ತಂದ್ರೆ, ನಾವು ಆನೆಗಳನ್ನು ಒಂದು ಸಾರಿ ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ನಾವು ರೇಡಿಯೋ ಕಾಲರ್ ಅಂತ ಅಳವಡಿಸ್ತೀವಿ. ಆ ರೇಡಿಯೋ ಕಾಲರ್ ಅಳವಡಿಸೋ ಟೈಮ್ನಲ್ಲಿ ಏನಾಯ್ತಂದರೆ, ನಾವು ಎಲ್ಲ ಎಲ್ಲೆಲ್ಲಿ ಕ್ಯಾಪ್ಚರ್ ಎಲಿಫೆಂಟ್ಸಿ ನಾವು ಬೇರೆ ಕಡೆ ಟ್ರಾನ್ಸ್ಲೊಕೇಶನ್ ಮಾಡಿದ್ವು, ಅದೆಲ್ಲದು ಚಲನವಲನಗಳನ್ನ ನಮಗೂ ಕಂಪ್ಯೂಟರ್ನಲ್ಲಿ ಫೀಡ್ ಆಗಿ ಆಗ್ತವೆ. ಕೆಲವು ಟೈಮ್ನಲ್ಲಿ ಸಾರ್ವಜನಿಕರ ವಸತಿಗೆ ಬರೋ ಟೈಮ್ನಲ್ಲಿ ಮಾತ್ರ ನಾವು ಅದು ಹೋಗಿ ಮತ್ತೆ ವಾಪಸ್ ಕಲಿಸಲಿಕ್ಕೆ ಟ್ರೈ ಮಾಡ್ತೀವಿ ಬಿಟ್ಟು, ಅದು ಫಾರೆಸ್ಟ್ನಲ್ಲಿ ಓಡಾಡೋ ಟೈಮ್ನಲ್ಲಿ ನಾವು ಜನರಲ್ ಆಗಿ ಅದನ್ನು ಮಾನಿಟರ್ ಮಾಡ್ತೀವಿ. ಸಾಹೇಬ್ರು ಹೇಳ್ತಾ ಇದ್ದ ಪ್ರಕಾರ ಆನೆಗಳು ಒಂದು ಕಡೆ ಬಿಟ್ಟಿದ್ದು ಇನ್ನೊಂದು ಕಡೆ ವಾಪಸ್ಸು ಬರೋದನ್ನು ಸಾಕಷ್ಟು ಕಡೆ ನಾವು ನೋಡಿದ್ವಿ. 100% ಅವಕ್ಕೆ ಆ ಕಮ್ಯುನಿಕೇಷನ್ ಇರುತ್ತೆ. ಕೆಲವು ಟೈಮ್ನಲ್ಲಿ ಏನಾಯ್ತು ಅಂದರೆ, ಅಲ್ಲಿ ಅದು ಆ ಲೋಕಲ್ ಫಾರೆಸ್ಟ್ಗೆ ಹೊಂದಿಕೊಂಡಿದ್ದು ಅಂದರೆ ಸರಿ ಇಲ್ಲೇ ಚೆನ್ನಾಗಿದೆ ಅಂತ ಅದು ಅಲ್ಲೇ ಸೆಟ್ಲ್ ಆಗಿದೆ ಅಂದರೆ ನಮಗೂ ಒಳ್ಳೇದಾಗ್ತದೆ. ಡಿಪಾರ್ಟ್ಮೆಂಟ್ ಏನಾಯ್ತು ಅಂದರೆ ಟೈಮ್ ಟು ಟೈಮು ಎಕ್ಸ್ಪರಿಮೆಂಟ್ ಮಾಡ್ತದೆ. ನಾವು ಒಂದು ಆನೆನೂ ಒಂದು ಕಡೆ ಬಿಟ್ಟು ಟೈಮ್ನಲ್ಲಿ ಕಂಟಿನ್ಯೂಸ್ ಆಗಿ ಇಲ್ಲಿ ಡಿವಿಷನ್ ಅವರು ಮತ್ತು ಅಲ್ಲಿ ಡಿವಿಷನ್ ಅವರು ಎಲ್ಲ ಅದನ್ನು ಮಾನಿಟರ್ ಮಾಡ್ತಾರೆ ಕಂಪ್ಯೂಟರ್ನಲ್ಲಿ. ಇವತ್ತು ಇಲ್ಲಿದ್ದು ಅಂದರೆ ಇನ್ನೊಂದು 1 ಮೀಟರ್ ಆಕ್ಯುರಸಿನಲ್ಲಿನೂ ನಾವು ಮಾನಿಟರ್ ಮಾಡ್ತೀವಿ, ಕಂಪ್ಯೂಟರ್ ಸ್ಕ್ರೀನಲ್ಲಿ ಕಾಣುತ್ತೆ. ಸೊ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಥರ ನಾವು ಮಾಡ್ತೀವಿ. ಒಂದು ಸಾರಿ ಆ್ಯನಿಮಲ್ ಕ್ಯಾಪ್ಚರ್ ಮಾಡಿದ್ವಿ ಅಂದರೆ ಅದು ನಮಗೆ ಕಂಟ್ರೋಲ್ ಬಂದಿದೆ ಅನ್ನೋದು ನಾವು ಅಶ್ಯೂರ್ ಮಾಡಬಹುದು ಸಾರ್ವಜನಿಕರಿಗೆ. ಹೌದು, ಇಷ್ಟೊಂದು ಬುದ್ಧಿಶಕ್ತಿ ಇದೆ ರಾಜು ಅವರ, ಹಂಗಾಗಿ ವಾಪಸ್ ಬರ್ತವೆ. ಸರಿ ಸರ್. ಮತ್ತೆ ಯಾರು ಪ್ರಶ್ನೆ ಇತ್ತಾ? ಇಲ್ಲ ಸರ್, ಅದನ್ನೇ ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ.
ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್ ನನ್ನ ಹೆಸರು ರಂಜಿತ್ ಅಂತ, ಹಾನ್ಬಾಳ್ ಸಕಲೇಶ್ಪುರದಿಂದ. ಮಾತಾಡಿ ರಂಜಿತ್. ಸರ್ ನಮಸ್ತೆ ಸರ್. ನಮಸ್ಕಾರ ರಂಜಿತ್ ಅವರೇ. ನಮ್ದು ಒಂದು ವಿಚಾರ ಏನಂದ್ರೆ, ಈಗ ನೀವೀಗ ಸರ್ ಈಗ ಏನು ಆನೆ ಇದು ETF ಕಾರ್ಯಪಡೆ ಮಾಡಿದಿರಿ. ಹೌದು, ಅದು ತುಂಬಾ ಒಳ್ಳೆ ವಿಚಾರ ಸರ್. ಮತ್ತೆ ಹೇಮಂತ್ ಸರ್ ಅವರು ತುಂಬಾ ಅಂದ್ರೆ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿರೋಗೆ. ಹೌದೌದು. ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ ಟೈಮಿಂಗ್ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಅದು ನಮ್ಗೆ ಭಾರಿ ಖುಷಿ ಆಗಿದೆ. ಮತ್ತೆ ಇನ್ನೊಂದು ಇದ್ರಲ್ಲಿ ವಿಚಾರ ಏನು ಅಂದ್ರೆ ಸರ್, ಈ ಜನಪ್ರತಿನಿಧಿಗಳು ಅಂತ ನಾವು ಏನು ಆಯ್ಕೆ ಮಾಡಿ ಕಳ್ಸಿರ್ತೀವಿ, ಅವ್ರದ್ದು ಜವಾಬ್ದಾರಿ ತುಂಬಾ ಇರುತ್ತೆ ಸರ್. ಸುಮ್ನೆ ಈಗ ಹೋಗ್ಬಿಟ್ಟು ವಿಧಾನ ಸಭೆಲೋ ಇಲ್ಲಾಂದ್ರೆ ಸಂಸತ್ನಲ್ಲೋ ಹೋಗ್ಬಿಟ್ಟು ಮಾತಾಡಿ ಧ್ವನಿ ಎತ್ತು ಬಂದ್ರೆ ಆಗಲ್ಲ ಸರ್. ಅವರು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು, ಕಾಳಜಿ ಜಾಸ್ತಿ ತಗೋಬೇಕು ಇದ್ರ ಬಗ್ಗೆ. ಮತ್ತೆ ಎಲ್ಲಾನು ನೀವೇ ಮಾಡ್ಬೇಕು, ಅಧಿಕಾರಿಗಳೇ ಮಾಡ್ಬೇಕು ಅಂದ್ರೂ ಆಗಲ್ಲ ಸರ್. ಸರ್ಕಾರನೂ ಆದ್ರೆ ಸುಮ್ನೆ ಏನೋ ತೋರಿಕೆಗೆ ಹೇಳಬಾರ್ದು ವಿಚಾರಗಳನ್ನ, ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ನಂದೊಂದು ವಿಚಾರ. ಆಮೇಲೆ ಬ್ಯಾರಿಕೇಡ್ ವಿಚಾರ ಹೇಳಿದ್ರಿ ಸರ್. ಈಗ ಬ್ಯಾರಿಕೇಡ್ ಏನೋ ಹಾಕಿದಿರಿ, ನಮ್ದು ಇಲ್ಲಿ ಆನೆಗಳು ಏನು ಒಳಗಡೆ ಇದಾವೆ, ಅವನ್ನ ಹೊರಗಡೆ ಕಳಿಸಿ ಬ್ಯಾರಿಕೇಡ್ ಹಾಕಿದ್ರೆ ತುಂಬಾ ನಮ್ಗೆ ಉಪಯೋಗ ಆಗ್ತಿತ್ತು. ಅವು ನೀವು ಬ್ಯಾರಿಕೇಡ್ ಹಾಕ್ಬಿಟ್ಟು ಅವು ಆಚೆ ಹೋಗ್ತಾ ಇಲ್ಲ, ಎಲ್ಲ ಒಳಗಡೆನೆ ಜಾಮ್ ಆಗಿದೆ ಅಂತ ನಂದೊಂದು ಅನಿಸಿಕೆ. ಮತ್ತೆ ಈಗ ಹಾಲೂರು ಭಾಗದಲ್ಲಿ ಕಡಿಮೆ ಆಗಿದೆ, ಮೇಜರ್ ಆಗಿ ನಮ್ಮ ಸಕಲೇಶ್ಪುರ, ಮೂಡಿಗೆರೆ, ಬೇಲೂರು ಭಾಗದಲ್ಲಿ ಎಲ್ಲ ಆನೆಗಳೆಲ್ಲ ಬಂದಿದಾವೆ. ಯಾಕಂದ್ರೆ ಆ ಕಡೆ ಎಲ್ಲ ಸೋಲಾರ್ ಫೆನ್ಸಿಂಗ್ ಮತ್ತೆ ಒಂಚೂರೆಲ್ಲ ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಎಲ್ಲ ಈ ಕಡೆ ಬಂದ್ಬಿಟ್ಟು ಜಾಮ್ ಆಗಿದೆ ಸರ್. ಮೇನ್ ಬೇಕಾಗಿರೋದು ನಮ್ಗೆ ಶಾಶ್ವತ ಪರಿಹಾರ. ಇದನ್ನ ಕಂಡ್ಕೊಳ್ಳೋಕೆ ಬಾರಿ ನಾವು ಪ್ರಯತ್ನ ಪಡ್ತಾ ಇದೀವಿ, ಬಟ್ ಎಲ್ಲೂ ಫಲ ಸಿಗ್ತಾ ಇಲ್ಲ ಸರ್. ನಮ್ಮನೇಲಿ ಒಂದು ಇನ್ಸಿಡೆಂಟ್ ಆಯ್ತು, ನಮ್ಮ ಅತ್ತೆಯವರು ತೀರೋದ್ರು. ಅದ್ರ ಬಗ್ಗೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡುದು, DC ಆಫೀಸ್ ಎದುರುಗಡೆ ಹೋದ್ವಿ. ಆಮೇಲೆ ಅದೇನು ಆನೆಯಿಂದ ಏನಾದ್ರು ಮೃತಪಟ್ಟವ್ರಿಗೆ ಏನಾದ್ರು ಈಗ 15 ಲಕ್ಷ 20 ಲಕ್ಷ ಅಂತ ಕೊಡ್ತಾ ಇದಾರೆ. ಅವಾಗೆಲ್ಲ 60,000 70,000 ಕೊಡ್ತಾ ಇದ್ರು. ಬಟ್ ಅವ್ರದ್ದು ಮನೆಯದು ಒಂದು ಕೊಂಡಿನೇ ಕಳ್ಚೋದಂಗೆ ಸರ್. ದುಡ್ಡಲ್ಲಿ ಮನುಷ್ಯನಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಬಟ್ ನಾವು ಸರ್ಕಾರಕ್ಕೆ ಬೊಮ್ಮಾಯಿ ಸರ್ ಅವರು CM ಆಗಿದ್ರು, ಅಲ್ಲಿವರೆಗೂ ಮನವಿ ಸಲ್ಲಿಸ್ತೀವಿ ನಮ್ಮ ಮಾಜಿ ಶಾಸಕರಾದಂತ ವಿಶ್ವನಾಥ್ ಸರ್ ಜೊತೆ ಹೋಗ್ಬಿಟ್ಟು. ಬಟ್ ಏನು ಫಲ ಬರ್ಲಿಲ್ಲ. ಯಾಕೆಂದ್ರೆ ಏನ್ ವಿಚಾರ ಅಂದ್ರೆ, ಆನೆಯಿಂದ ಯಾರಾದ್ರೂ ಮೃತಪಟ್ಟವರಿಗೆ ಸರ್ಕಾರದ ಕಡೆಯಿಂದ ಏನಾದ್ರು ಸೌಜನ್ಯಕ್ಕಾಗಿ ಚಿಕ್ಕ ಪುಟ್ಟದು ಏನಾದ್ರು ಅವ್ರ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ ಅನ್ನೋರಿಗಾದ್ರೂ ಸಿಗ್ಲಿ ಅಂದ್ರೆ ಅದು ಆಗ್ಲಿಲ್ಲ ಸರ್. ರಂಜಿತ್, ನಿಮ್ಮ ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳಿ. 2 ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಆನಂತರ ನಿಮ್ ಮುಂದಿನ ಪ್ರಶ್ನೆ ಕೇಳೋರಂತೆ. ಒಂದು, ಆನೆಗಳನ್ನ ಓಡಿಸಿ ಆನಂತರ ಬ್ಯಾರಿಕೇಡ್ ಹಾಕ್ಬೇಕಾಗಿತ್ತು ಅನ್ನೋಂಥದ್ದು ಅವರ ಕಳಕಳಿ. ರಂಜಿತ್ ಅವರೇ, ತಮ್ಮೆಲ್ಲರಿಗೂ ಗೊತ್ತಿದಾಗೆ ನಾವು ಬ್ಯಾರಿಕೇಡಿಂಗು ಹೇಮಾವತಿ, ದೊಡ್ಡಬೆಟ್ಟ ಹೇಮಾವತಿ ನೀರಿನಲ್ಲಿ ಹಾಕಿದ್ದೀವಿ. ಅದರದಿಂದ ಆಲೂರು ಭಾಗ, ಮುಂಚೆ ಆಲೂರು ತಾಲೂಕು ಪೂರ್ತಿ ಪ್ರಾಬ್ಲಮ್ ಇರ್ತಾ ಇತ್ತು. ಅಷ್ಟುವರೆಗೆ ನಾವು ಒಂದು ತಾಲೂಕನ್ನು ಈ ಬ್ಯಾರಿಕೇಡಿಂಗ್ದಿಂದ ನಾವು ರಕ್ಷಣೆ ಮಾಡಲಾಗಿದೆ. ಈಗ ಒಂದು ಆನೆನೂ ಆಲೂರು ಭಾಗ, ಆಲೂರು ಪೂರ್ತಿ ತಾಲೂಕದಲ್ಲಿ ಇಲ್ಲ. ಬಟ್ ತಮ್ಮೆಲ್ಲರಿಗೂ ಗೊತ್ತಿದಾಗ ಏನಾಯ್ತಂದರೆ, ಇದು ಒಂದು ಪೋರ್ಷನ್ ಮಾತ್ರನೇ. ನಾವು ಈಗ ಕೊಡಗುದಿಂದ ಇಲ್ಲಿಗೆ ಆನೆಗಳು ಬರೋದು ಮತ್ತು ಇಲ್ಲಿಂದ ಅಲ್ಲಿಗೆ ಆನೆಗಳು ಹೋಗೋದು ಅನ್ನೋದು ತಾತ್ಕಾಲಿಕವಾಗಿ ನಿಂತಿದೆ. ಬೇರೆ ಪೋರ್ಷನ್ಗಳಿಂದ ಈಗಲೂ ನಡ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಆನೆನೂ ನಾವು ಒಂದೇ ಭಾಗದಲ್ಲಿ ನಾವು ಇಡಿಸಲಿಕ್ಕಾಗೋದಿಲ್ಲ. ಸೊ ಅದು ಕಾಲೋಚಿತ ವಲಸ ಹೋಗಲೇಬೇಕಾಗಿದೆ. ಈಗ ಸಪೋಸು ಈ ತಿಂಗಳಲ್ಲಿ ಮುಡಿಗೇರಿ, ಬೇಲೂರು, ಬಿಕ್ಕೋಡು, ಸಕಲೇಶ್ಪುರದಲ್ಲಿ ಇದ್ದು ಅಂದರೆ ಇನ್ನೊಂದು ತಿಂಗಳಿನಲ್ಲಿ ಅದು ಮುತ್ತೋಡಿ ಕನ್ನ ಹೋಗಬೇಕು ಅಥವಾ ಕೊಡಗು ಕನ್ನ ಹೋಗಬೇಕು, ಕಟ್ಟೆಪುರ ಕನ್ನ ಹೋಗಬೇಕು. ಆವಾಗ ಏನಾಗ್ತದೆ ಅಂದರೆ ಜನರಿಗೂ ಸ್ವಲ್ಪ ಇಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡಿಕೊಂಡ್ಲಿಕ್ಕೆ ಮತ್ತು ಇವರು ಸ್ವಲ್ಪ ಆರಾಮಾಗಿರ್ಲಿಕ್ಕೆ ಆಗ್ತದೆ. ಆದ್ದರಿಂದ ಏನಾಯ್ತಂದರೆ ಆನೆಗಳಿಗೆ ನಾವು ಶಾಶ್ವತ ಪರಿಹಾರ ಅಂದರೆ ಏನಾಯ್ತಂದರೆ ಕಾರಿಡಾರ್ ಕನೆಕ್ಷನ್ಸ್ ಅಂತ ಒಂದು ಇರ್ತದೆ. ಮೇಲೆ ಸಾಕಷ್ಟು ಜಾಗದಲ್ಲಿ ಆನೆಗಳು ಚಲನವಲನ ಮಾಡು ಜಾಗಗಳಲ್ಲಿ ಕೆಲವು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು, ಕೆಲವು ಜನರದು ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿ ಅದು ಬೇರೆ ರೂಟ್ಗೆ ಹೋಗೋದು ನಾವೆಲ್ಲರೂ ನೋಡ್ತಾ ಇದ್ವಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟು ಥ್ರೂ ಔಟ್ ದಿ ಇಂಡಿಯಾ ಏನಾಯ್ತಂದರೆ ಎಲ್ಲೆಲ್ಲಿ ಈ ಆನೆಗಳು
ಸಹಜವಾಗಿ ಚಲನ ಮಾಡ್ತಾ ಇದ್ದ ಜಾಗಗಳಲ್ಲಿ ತೊಂದರೆಗಳಿದ್ದು ಅಂದರೆ ಆ ಕಾರಿಡಾರ್ని ನಾವು ಜನರ ಕಡೆದಿಂದ ನಾವು ಪಡೆದು ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಪನ್ಸೇಷನ್ ಕೊಡೋದು ಒಂದು, ಆ ಕಾರಿಡಾರ್ನಲ್ಲಿದ್ದ ಜನರಿಗೂ ಮತ್ತೆ ಅರಿವು ಮೂಡಿಸಿ ಹೇಗೆ ಅದರ ಜೊತೆಗೆ ಹೊಂದಿಕೊಂಡು ಸಹಭಾಗಿತ್ವ ಮಾಡೋದು ಎರಡನ್ನೂ ನಾವು ಈಗ ಸದ್ಯಕ್ಕೆ ಮಾಡಬೇಕು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ. ಸಾಕಷ್ಟು ಏರಿಯಾಸು ನಾವು ಸಕಲೆ ಎಸ್ಲೂರು ಭಾಗದಲ್ಲಿ ನಾವು ಕಾರಿಡಾರಕ್ಕೆ ನೀವು ಪರ್ಚೇಸ್ ಮಾಡಬೇಕು ಅನ್ನೋದು ಯೋಜನೆಗಳೂ ಈಗ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇದೆ. ಈಗಾಗಲೇ ನಾವು ಬೆಳೆಗಾರರು ಮತ್ತು ಯಾರ್ಯಾರು ಅವರು ರೈತರಿದ್ದಾರೋ ಅವ್ರ ಜೊತೆಗೆ ನಾವು ಆಲ್ರೆಡಿ ಮಾತನಾಡ್ತಾ ಇದ್ವಿ. ಈಗ ಒಂದು 3,000-4,000 ಅಷ್ಟು ಜಾಗದು ನಾವು ಎಸ್ಲೂರು ಭಾಗದಲ್ಲಿ ಕಾರಿಡಾರ್ ರೂಪದಲ್ಲಿ ನಾವು ತೊಗೊಳ್ಬೇಕು ಅಂತ ಇತ್ತು. ಅದು ಸೆಂಟ್ರಲ್ ಗೌರ್ಮೆಂಟ್ ಮಟ್ಟದಲ್ಲಿನೂ ಆಲ್ರೆಡಿ ಪ್ರಪೋಸಲ್ ಹೋಗಿದೆ. ಮತ್ತು ಲೋಕಲ್ ಮಟ್ಟದಲ್ಲಿ ಇತ್ತೀಚಿನ ಕಾಲದಲ್ಲಿ ನಾವು ಈ ಪ್ರೋಗ್ರಾಮ್ನ ಸ್ಪೀಡಪ್ ಮಾಡಲಿಕ್ಕೆ ಕಂಪನ್ಸೇಟ್ರಿ ಎಫಾರೆಸ್ಟ್ರೇಷನ್ದಿಂದನೂ ಮಾಡಬೇಕು ಅಂತ ಇದೆ. ಸಾಕಷ್ಟು ಬೈಯರ್ಸು ಬರ್ತಾಯಿದ್ರು ಈಗ. ಬಳ್ಳಾರಿ ಇದೆಲ್ಲ ಅಲ್ಲಿ ಕಡೆ ಏನು ಐರನ್ ಓರ್ ಮೈನಿಂಗ್ ಮಾಡ್ತಾ ಇದ್ದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು 10,000 ಎಕರೆನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗಿದೆ. ಆ ಜಾಗಗಳನ್ನು ನಾವು ಈ ರೀತಿಯಲ್ಲಿ ಬೇಲೂರು, ಎಸಲೂರು ಈ ಭಾಗದಲ್ಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ಆವಾಗ ಇಲ್ಲಿ ಫಾರೆಸ್ಟ್ ಏರಿಯಾ ಜಾಸ್ತಿ ಆಯ್ತಂದರೆ ಅದರಲ್ಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಆನೆಗಳಿಗೂ ಬೇಕಾಗದಷ್ಟು ಹ್ಯಾಬಿಟ್ಯಾಟ್ ನಾವು ಅಲ್ಲಿ ಡೆವಲಪ್ ಮಾಡಿ ಅದು ತಿನ್ನಲಿಕ್ಕೆಲ್ಲ ಪದಾರ್ಥಗಳನ್ನೆಲ್ಲ ಹಾಕಿ ನಾವು ಮುಂದೂ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ರಂಜಿತ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡು ನಾವು ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ, ಮಾತನಾಡಿ. ಹಲೋ, ನಾವು ಉಮಾಪತಿ ಅವರು ಸರ್. ನಮಸ್ಕಾರ. ನಮಸ್ತೆ ಉಮಾಪತಿ ಅವರು, ಎಲ್ಲಿಂದ ಮಾತಾಡ್ತೀರಿ? ಅಮರಗಿರಿ, ಮಾಲೇಕಲ್, ತಿರುಪತಿ, ಅರಸೀಕೆರೆ. ಮಾತಾಡಿ ಉಮಾಪತಿ ಅವರೇ. ಇಲ್ಲಿ ದಯವಿಟ್ಟು ಸಾಹೇಬರಿಗೆ ಒಂದು ಮಾತು ಹೇಳ್ತೀವಿ. ಮಾತಾಡಿ, ಅವ್ರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಸಾಹೇಬರಿಗೆ ಹಲೋ. ನಮಸ್ತೆ. ನಮಸ್ತೆ ಸರ್. ಇಲ್ಲಿ ಕರಡಿದು ಸ್ವಲ್ಪ ಕರಡಿ ಧಾಮ ಮಾಡಿದ್ದೀರಾ ಈಗ ಒಂದು 6 ತಿಂಗಳ ಹಿಂದೆ ಬಂದು ದಾವಳೆ. ಹೌದು ಹೌದು. ಮಾಲೇಕಲ್, ತಿರುಪತಿಲಿ ಈಗ ಒಂದು 15 ದಿವಸದಿಂದ ಕರಡಿಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ನಾವು ಇಲ್ಲಿ ಸ್ವಲ್ಪ ಪೂಜೆ ಮಾಡ್ತಾ ಇದೀವಿ ಆಂಜನೇಯನ ದೇವಸ್ಥಾನದಲ್ಲಿ. ನೀವು ಬಂದಿದ್ರಿ ಅವಾಗ ಅಲ್ಲಿಗೆ? ಹೌದೌದೌದು. ಅಲ್ಲಿ ಇವಾಗ ಕರಡಿಧಾಮ ಅಂತ ಅಲ್ಲಿ ಸಾಯಿಬರು ಹಣ್ಣಿನ ಗಿಡ ಎಲ್ಲ ಹಾಕಿದ್ದಾರೆ. ಹೌದು. ಈಗ ಅದು ಬೆಳೀತಾ ಇದ್ದೇವೆ. ಹೌದು. ಆದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಸ್ವಲ್ಪ ನೀರಿನ ವ್ಯವಸ್ಥೆ ಅದು ಇದು ಮಾಡಿದ್ರೆ ಭಾರಿ ಒಳ್ಳೇದು ಅಂತ ನನ್ನ ಒಂದು ಇದು. ಹೌದೌದು ಸರ್. ಅದು ತಾವು ತಮಗೆ ಗೊತ್ತಿದ್ದಾಗೆ ಅರಸಕೆರೆಯಲ್ಲಿ ನಾವು ಕರಡಿಧಾಮ ಅಂತ ಮಾಡಾಗಿದೆ, 2020 ಮಾಡಾಗಿದೆ. ಬಟ್ ಅದರಲ್ಲಿ ಇದ್ದ ಏನು ನೀಲಗಿರಿ ಮರಗಳನ್ನೆಲ್ಲ ಈಗ ನಾವು ಒಂದು 500-600 ಎಕರಷ್ಟು ಜಾಗದಲ್ಲಿ ನೀಲಗಿರಿದಿ ತೆಗೆದು ಹಣ್ಣಿನ ಗಿಡಗಳು ಎಲ್ಲ ಈಗ ಹಾಕ್ತಾ ಇದ್ವಿ ನಾವು. ಇದ್ರ ಜೊತೆಗೆ ತಮ್ಮ ಇದ್ರ ಮೇಲೆ ಸಜೆಷನ್ಸ್ ಮೇಲೆ ನಾನು ಸಾಕಷ್ಟು ಈ ಕೆರೆಗಳು ಮತ್ತು ಚೆಕ್ ಡ್ಯಾಮ್ಸ್ ಎಲ್ಲ ಮಾಡ್ಕೊಳ್ಬೇಕು ಅಂತ ಇತ್ತು. ತಮ್ಮ ಗೊತ್ತಿದಾಗೆ ಮಾನ್ಯ ಶಾಸಕರು ಅಲ್ಲಿ ಒಂದು ಚೆಕ್ ಡ್ಯಾಮ್ ಮಾಡಲಿಕ್ಕೆ ಹೇಳಿದರು. ಚೆಕ್ ಡ್ಯಾಮ್ ಕೆಲಸ ಆಲ್ರೆಡಿ ಶುರು ಆಗಿದೆ. ದೊಡ್ಡ ಚೆಕ್ ಡ್ಯಾಮು ಮಾಡ್ತಾ ಇದ್ವಿ. ಈ ಒಂದು ದೊಡ್ಡ ಚೆಕ್ ಡ್ಯಾಮ್ ಜೊತೆಗೆ ಸಾಕಷ್ಟು ಸಣ್ಣ ಕೆರೆಗಳನ್ನು ಮಾಡಿಕೊಂಡು ಈ ಕರಡಿ ಏನಿದೆಯೋ ಅದಕ್ಕೂ ನೀರಿನ ವ್ಯವಸ್ಥೆ ಮತ್ತು ಈ ಮಾಡಬೇಕು ಅಂತನೂ ಮತ್ತು ಈ ಹಣ್ಣಿನ ವ್ಯವಸ್ಥೆನೂ ಎಲ್ಲದನ್ನು ಮಾಡಬೇಕು ಅಂತನೂ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವರು ನಾವೆಲ್ಲ ಆಲ್ರೆಡಿ ಯೋಜನೆಯಲ್ಲಿ ಇಟ್ಕೊಂಡಿದ್ದೀವಿ. ಅದೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಹಣ್ಣಿನ ಗಿಡಗಳು ಹಾಕಲಾಗಿದೆ. ಇನ್ನೂ ಕೆಲವು ನೀಲಗಿರಿನ ತೆಗೆದು ಎಲ್ಲ ಹಣ್ಣಿನ ಗಿಡ ಹಾಕಿದ್ದೀವಿ. ನೀರಿನ ವ್ಯವಸ್ಥೆನೂ ನಾವು ಬಗೆಹರಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನೀರಿನ ವ್ಯವಸ್ಥೆ ನಾನು ಮಾಡಿದ್ದೀನಿ ಸರ್. ಆದಷ್ಟು ನಾನು ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಮತ್ತೆ ಸುತ್ತಮುತ್ತಲು ಅಲ್ಲಿ ಒಂದು ಮಲೆಗೋಡು ತೋಟ ಅಂತ ಇದೆ. ಅಲ್ಲಿ ಕರಡಿಧಾಮಕ್ಕೆ 25 ಎಕರೆ 125 ಎಕರೆಯಲ್ಲಿ 125 ಎಕರೆ ಅದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಕೆಲವು ಕರಡಿಗಳು ವಲಸೆ ಬಂದಿರ್ತವೆ. ಈಗ ನಾನು ಕೆಲವು ಕರಡಿಗಳು ಬಂದು ದೇವಸ್ಥಾನದ ಹತ್ರ ಗೊಬ್ಬರ ಹಾಕುತ್ತೆ. ಆ ಗೊಬ್ಬರ ಹಾಕಿ ಸ್ವಲ್ಪ ಗಿಡ ಬೆಳೆಸ್ತಾ ಇದ್ದೀನಿ ಈಗಲೂ. ಒಳ್ಳೇದು ಸರ್. ಈ ತರ ಇದೆ ಸರ್. ದಯವಿಟ್ಟು ಮಾಡಿರ್ತೀವಿ ಸರ್. ನಾವು ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆ ಎಮರ್ಜೆನ್ಸಿನಲ್ಲಿ ಮಾಡಿರ್ತೀವಿ.
ಆಯ್ತು. ಧನ್ಯವಾದ ಉಮಾಪತಿ ಅವರ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ರಾಜೇಂದ್ರ ಅಂತ. ರಾಜೇಂದ್ರ, ಎಲ್ಲಿಂದ? ನಾವು ಇದು ಅಗ್ರೆಯಿಂದ ಮಾತಾಡಿ ರಾಜೇಂದ್ರ ಅವರೇ. ಸಕಲೇಶ್ಪುರ ತಾಲೂಕು ಸರ್. ಸಕಲೇಶ್ಪುರ ತಾಲೂಕು ಅಜ್ಜಿಮನೆ. ನಮ್ ಪ್ರಾಬ್ಲಮ್ ಅಂದ್ರೆ ಆಕ್ಚುಲಿ ಸರ್ ಇಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಎಷ್ಟು ಫಾರೆಸ್ಟ್ ಇದೆ ಸರ್? ಅಂದ್ರೆ ಆನೆಗಳಿಗೋಸ್ಕರನೇ ಇರುವಂತ ಫಾರೆಸ್ಟ್ ನಿಗದಿಯಾಗಿರೋದು ಎಷ್ಟಿದೆ? ಅಂದ್ರೆ ಪ್ಲಾಂಟೇಶನ್ ಫಾರೆಸ್ಟ್ ಬಿಟ್ಟು ಬರೀ ಆಚೆ ಬಿಟ್ಬಿಟ್ಟು ಆನೆಗಳಿಗೆ ಆಹಾರ ಸಿಗ್ತಕ್ಕಂತಹ ಫಾರೆಸ್ಟ್ ಎಷ್ಟಿದೆ? ಹಂಗೆ ನಮ್ಮ ಹಾಸನ ಜಿಲ್ಲೆದು, ಹಂಗೆ ಒಂಚೂರು ಕರ್ನಾಟಕ ಸ್ಟೇಟ್ ಸರ್. ಆನೆಗಳಿಗಾಗಿ ಅಂತ ಹೇಳಿ ಜಾಗ ಇರುತ್ತೆ ಸರ್. ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ಆನೆಗಳು ಸಕಲೇಶ್ಪುರ ತಾಲೂಕದಂದಲೇ ಬಿಸಿಲೇ ಘಾಟಿದೆ, ಮತ್ತು ನಮ್ಮ ಮೂರ್ಖನಗುಡ್ಡ ಇದೆ, ಮತ್ತು ಸಾಕಷ್ಟು ಜಾಗಗಳು ಆನೆಗಳು ಓಡಾಡೋದಷ್ಟು ಜಾಗಗಳು. ಮತ್ತು ಈ ಸುಮಾರು 1,00,000 ಗಂಟೆ ಜಾಸ್ತಿ ಹೆಕ್ಟಾರು ಕೊಡಗುದಿಂದ ಪುಷ್ಪಗಿರಿ ಮತ್ತು ಮಂಗಳೂರು ಜಿಲ್ಲಾದಿಂದ ಇದೆ, ಮತ್ತು ಚಿಕ್ಕಮಗಳೂರು, ಇದೆಲ್ಲ 4 ಜಿಲ್ಲೆಗಳ ಒಂದು ವ್ಯಾಪ್ತಿ ಎಲ್ಲ ಮೇಲೆ ಪಶ್ಚಿಮ ಘಟ್ಟ ಮೇಲೆ ಸಾಕಷ್ಟು ಆನೆಗಳು ಓಡಾಡೋ ಜಾಗ ಇದೆ. ಆವಾಗ ನಮ್ಮ ಇವರು ಜನರ ಆವಾಸಕ್ಕೆ ಇದು ಆನೆಗಳು ಬರೋದು. ಬಟ್ ಮೆಜಾರಿಟಿ ಆಫ್ ದಿ ಟೈಮ್ 95% ಆಫ್ ದಿ ಟೈಮು ಈ ವೆಸ್ಟರ್ನ್ ಘಾಟ್ಸು ಶೋಲಾ ಫಾರೆಸ್ಟ್ನಲ್ಲಿ ಏನಂತ ಹೇಳ್ತೀವೋ ಅದರಲ್ಲಿದ್ದ ಆನೆಗಳು ಈಚೆಗೇನು ಬರುವುದಿಲ್ಲ. ಕೆಲವು ಆನೆಗಳು ಈಗ ಮುಂಚೆ ಬಂದು ಇಲ್ಲಿ ಎಲ್ಲಿ ಸೆಟ್ಲ್ ಆಗಿದೆಯೋ, ಈಗ ನಾವೇನು 100 ಆನೆಗಳಂಟ ಅವು ಮಾತ್ರವೇ ಇಲ್ಲಿ ಕಾಫಿ ತೋಟಗಳಲ್ಲಿ ಇರೋದು. ಹೌದು ಸರ್. ಬಟ್ ಆನೆಗಳಿಗೂ ಬೇಕಾಗದಷ್ಟು ಫಾರೆಸ್ಟ್ ಏರಿಯಾ ಕರ್ನಾಟಕ ಫಾರೆಸ್ಟ್ನಲ್ಲಿ ಇದೆ. ಸುಮಾರು 22% ಅಷ್ಟು ಅರಣ್ಯ ಪ್ರದೇಶ ಕರ್ನಾಟಕದಲ್ಲಿ ಆನೆಗಳಿಗಿದೆ. ನಾವು ಬನ್ನೇರುಘಟ್ಟದಿಂದ ಹಿಡಿದು ನೆಕ್ಸ್ಟ್ ಬನ್ನೇರುಘಟ್ಟದಿಂದ ರಾಮನಗರ ಫಾರೆಸ್ಟು, ಕಾವೇರಿ ವನ್ಯಜೀವಿ ಧಾಮ, ಅದನ್ನು ಹತ್ಕೊಂಡು ಮಲೆ ಮಹದೇಶ್ವರ ವನ್ಯಜೀವಿ ಧಾಮ, ಅದಕ್ಕೆ ಹತ್ಕೊಂಡು BRT ಟೈಗರ್ ರಿಸರ್ವ್, ಅದಕ್ಕೆ ಹತ್ಕೊಂಡು ಬಂದಿಪುರ್ ಟೈಗರ್ ರಿಸರ್ವ್, ಅದಕ್ಕೆ ಹತ್ಕೊಂಡು ಅಟ್ಯಾಚ್ ಆಗಿ ನಾಗರೋಲೆ ಟೈಗರ್ ರಿಸರ್ವ್, ಅದಕ್ಕೂ ಅಟ್ಯಾಚ್ ಆಗಿ ಎಲ್ಲ ಕೂರ್ಗ್ನಲ್ಲಿ ಇದ್ದದ್ದು ಎಲ್ಲ ಆನೆಕಾಡು, ಎಡವನಾಡು, ಕಟ್ಟೆಪೊರೆ ಫಾರೆಸ್ಟ್, ಅದಕ್ಕೆ ಹತ್ಕೊಂಡು ನಮಗೆ ದೊಡ್ಡ ಬೆಟ್ಟ ಫಾರೆಸ್ಟು, ಅದಕ್ಕೆ ಹತ್ಕೊಂಡದ್ದು ಬಿಸಿಲೆ ಘಾಟು ಮತ್ತು ಮೂರ್ಖನಗುಡ್ಡ, ಇದಕ್ಕೆಲ್ಲದನ್ನು ಅಟ್ಯಾಚ್ ಆಗಿ ಮತ್ತೆ ನಾವು ಈ BRT ನಮ್ಮ ಭದ್ರಾ ಟೈಗರ್ ಮುತ್ತೋಡಿ ಇವೆಲ್ಲಗಳಿದೆ. ಆನೆಗಳು ಕಂಟಿನ್ಯೂಸ್ ಆಗಿ ಮೇಲೆ ಚಲನವಲನಗಳನ್ನು ಮಾಡಲಿಕ್ಕೆ ಯಾವುದೂ ತೊಂದರೆ ಇಲ್ಲ. ಬಟ್ ಕೆಲವು ಟೈಮ್ನಲ್ಲಿ ಅವಕ್ಕೂ ಮರಿಗಳಿರ್ತವೆ. ಆ ಮರಿಗಳಿದ್ದ ಟೈಮ್ನಲ್ಲಿ ಮೇಲೆ ಟಾಪ್ ಪೀಕ್ಸ್ನಲ್ಲಿ ಹೋಗುದಿಲ್ಲ. ಅವು ಭಾಳ ಸ್ಲೋಪ್ ಆಗಿದ್ದು ಜಾಗಗಳನ್ನ ಅವಾಯ್ಡ್ ಮಾಡಿ ಪ್ಲೇನ್ ಏರಿಯಾಸ್ಗೆ ಬರುತ್ತೆ. ಆ ಪ್ಲೇನ್ ಏರಿಯಾಗೂ ಬಂದು ಟೈಮ್ನಲ್ಲಿ ನಮ್ಮ ಕಾಫಿ ತೋಟಗಳು, ಜನರ ಆವಾಸಗಳು ಇರ್ತವೆ. ಆವಾಗ ಎಷ್ಟು ಚದರ ಕಿಲೋಮೀಟರ್ ಅಂತ ಒಂಚೂರು ಅಲ್ಲ ಹೇಳಿದ್ರಲ್ಲ, ಈಗ 1,00,000 ಹೆಕ್ಟೇರ್ ಅಷ್ಟಿದೆ ಅಂತ ಹೇಳಿದ್ರು. ಮುಂದಿನ ಕರೆಗೆ ಹೋಗ್ತೀವಿ ರಾಜೇಂದ್ರ ಅವರೇ, ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ ಮಾತನಾಡಿ. ನಮಸ್ತೆ ಸರ್, ನಾನು ವಿನಯಗೌಡ ಅಂತ ಹೇಳಿ ಬಿಳ್ಸಾರೆಯಿಂದ ಮಾತಾಡ್ತಾ ಇದ್ದೇನೆ, ಸಕಲೇಶ್ಪುರ ತಾಲೂಕು. ಯಾವೂರು? ಸಕಲೇಶ್ಪುರ ತಾಲೂಕು ಬಿಳ್ಸಾರೆ, ಐತನಹಳ್ಳಿ ಗ್ರಾಮ, ವಾಸಿ. ಮಾತಾಡಿ ಸರ್. ನಮಸ್ತೆ ವಿನಯ್ ಅವರೇ, ನಮಸ್ಕಾರ. ಚೆನ್ನಾಗಿದ್ರವ್ರೆ? ಫೈನ್ ಸರ್. ಈಗ ಸಂದರ್ಶನದಲ್ಲಿ ಇದಾರೆ ಸಾಹೇಬ್ರು ಅಂತ ಗೊತ್ತಾಯ್ತು. ಹೌದು. ನೋಡಿ, ನಮ್ಮ ತೋಟದಲ್ಲಿ ಮೊನ್ನೆ 1 ವಾರ ಆಯ್ತು ಕಂಟಿನ್ಯೂಸ್ ಮಳೆ ಗಾಳಿ ಬೀಸ್ತಾ ಇದೆ, ಕರೆಂಟ್ ಇಲ್ಲ. ನಮ್ಮ ಜೀವನ ನೋಡಕ್ಕೆ ಹೊರಗಡೆಯವರಿಗೆ ಪ್ರವಾಸಿಗರಿಗೆಲ್ಲ ಫೈನು. ನಾವು ಭಾರಿ ಕಷ್ಟ ಇದ್ದು ಆನೆ 3 ಆನೆ ನಮ್ ಜೊತೆ ಇಲ್ಲೇ ತಿರ್ಗಾಡ್ತಾ ಇದಾವೆ. ಯಾಕೆ ಆನೆ ಬರ್ತಾ ಇದಾವೆ ಅಂತ ನನ್ನ ಪ್ರಕಾರ ಈ ಇಲಾಖೆಗಳೇ ಕಾರಣ. ಯಾವ್ದು ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ. ಯಾಕೆಂದ್ರೆ ಪ್ರಾಣಿ ಇರೋ ಜಾಗದಲ್ಲಿ ಮನುಷ್ಯವಾದ ಪ್ರಾಣಿ ಎಲ್ಲಿ ಬರುತ್ತೆ ಸರ್? ತಾವ್ ಹೇಳ್ತಾ ಇದು ಕರೆಕ್ಟ್ ಇದೆ. ಹೌದು. ಯಾಕೆಂದ್ರೆ ಈಗ ಯಾವ್ಯಾವ ಇಲಾಖೆ ಸರ್ಕಾರದ ಇರೋಂಥ ಇಲಾಖೆಗಳು ಯಾವ್ಯಾವಕ್ಕೆ ಎಲ್ಲೆಲ್ಲಿ ಏನೇನ್ ಇರ್ಬೇಕು ಅನ್ನೋದು ಅದನ್ನ ನೋಡ್ಬಿಟ್ಟು ಮಾಡಿದ್ರೆ, ಈಗ ನಾವಿರೋ ಜಾಗ ಮುಗ್ಧವಾಗಿ ನಾವೆಲ್ಲ 8:00 ಗಂಟೆಗೆ ಕೃಷಿ ಚಟುವಟಿಕೆಗಳನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಪಾಡಿ ನಾವು ಮಲಗಿರ್ತೀವಿ, ಏನು ಹೊರಗಡೆ ತಿರ್ಗಾಡಕ್ಕಾಗಲ್ಲ.
ಈ ಅವ್ರು 9 ಗಂಟೆಯಿಂದ 12 ಗಂಟೆ 1 ಗಂಟೆವರೆಗೂ ಗುಡ್ಡಗಾಡುಗಳೆಲ್ಲ ಮ್ಯೂಸಿಕ್ ಹಾಕೊಂಡು ಜನ ಕೂಗಾಡಿದ್ರೆ ಪ್ರಾಣಿಗಳೆಲ್ಲಿ ಬರಬೇಕು? ಅದೇ ತಾವು ಹೇಳ್ತಾ ಇದ್ದ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಭಿಪ್ರಾಯನೂ ಅದೇ. ಈಗ ನಾವು ಟೂರಿಸಮು ಪ್ರವಾಸೋದ್ಯಮ ಅಂತ ಏನಿದೆಯೋ ಅದನ್ನು ಒಂದು ಕಂಟ್ರೋಲ್ನಲ್ಲಿ ಇರಬೇಕು. ಮತ್ತು ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಎಷ್ಟು ಕ್ಯಾರಿಯಿಂಗ್ ಕೆಪಾಸಿಟಿ ಇದೆಯೋ ಅದೆಲ್ಲ ನೋಡಿಕೊಂಡು ಮಾಡಬೇಕು. ನಾವು ವಿನಯ್ ಅವರೇ, ತಾವು ಮುಂಚೆ ತಮ್ಮೆಲ್ಲರ ಜೊತೆಗೆ ನಾನು ಡಿಸ್ಕಸ್ ಮಾಡೋ ಟೈಮ್ನಲ್ಲಿ ಇಲ್ಲಿ ಎಲ್ಲಿ ಸೆನ್ಸಿಟಿವ್ ಏರಿಯಾಸ್ ಇದ್ದಾವೆ, ಅಲ್ಲಿ ಎಲ್ಲೆಲ್ಲಿ ಆನೆಗಳು ಬರ್ತವೆ, ಅಲ್ಲಿ ನಿಜವಾಗ್ಲೂ ಈ ಸಫಾರಿ ಮಾಡೋದಾಗಲಿ ಪ್ರವಾಸೋದ್ಯಮ ಮಾಡೋದಾಗಲಿ ಡಿಪಾರ್ಟ್ಮೆಂಟು ಮಾಡೋದಿಲ್ಲ ಅನ್ನೋದನ್ನು ನಾವು ಮುಂಚೆ ಹೇಳಿದ್ದೀವಿ. ತಮಗೆ ಗೊತ್ತಿದೆ, ಡಿಪಾರ್ಟ್ಮೆಂಟ್ ಮೇಲೇನೂ ಸಾಕಷ್ಟು ಪ್ರೆಷರ್ ಇದೆ. ಇದೆಲ್ಲ ಸೆನ್ಸಿಟಿವ್ ಏರಿಯಾಸ್ನಲ್ಲಿನೂ ಇದು ಪ್ರವಾಸೋದ್ಯಮಕ್ಕೂ ಬಿಡಬೇಕು ಅಂತಲೂ ಇತ್ತು. ಬಟ್ ಕರ್ನಾಟಕ ಸರ್ಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಮತ್ತು ಅರಣ್ಯ ಇಲಾಖೆನಕ್ಕೂ ಗೊತ್ತಿದೆ ಯಾವ ಜಾಗದಲ್ಲಿ ನಾವು ಪ್ರವಾಸೋದ್ಯಮಕ್ಕೂ ಬಿಡಬೇಕು, ಯಾವ ಜಾಗದಲ್ಲಿ ಬಿಡಬಾರದು. ಮತ್ತು ಪ್ರವಾಸೋದ್ಯಮನ ಬಿಟ್ಟು ಟೈಮ್ನಲ್ಲಿ ಖಂಡಿತವಾಗಿ ಆನೆಗಳು ಸಂಚಾರ ಮಾಡೋ ಜಾಗದಲ್ಲಿ ನಾವು ಜನರು ಓಡಾಡೋದು ಮತ್ತು ಸಫಾರಿಗೆ ಬಿಟ್ಟಿದ್ವು ಅಂದರೆ ಖಂಡಿತವಾಗಿ ಆನೆಗಳು ಜನರು ಭೂಭಾಗದಲ್ಲಿ ಜನರ ಆವಾಸ ಸ್ಥಾನಗಳಿಗೆ ಬರ್ತವೆ. ತಮ್ಮೆಲ್ಲರಿಗೂ ತೊಂದರೆ ಮಾಡೋದು ತಮ್ಮೆಲ್ಲರ ಜೊತೆಗೆ ನಾನು ಡಿಸ್ಕಸ್ ಮಾಡಲಾಗಿದೆ ಈಗಾಗಲೇ. ಅದನ್ನು ನಾವು ಕಮರ್ಷಿಯಲೈಸ್ ಮಾಡಲಿಕ್ಕೆ ಎಲ್ಲದನ್ನು ನಾವು ನೋಡಿಕೊಂಡೇ ಮಾಡಬೇಕು ಅನ್ನೋದು ಒಂದು ರಿಸರ್ಚ್ ಮಾಡಲಿಕ್ಕೆ, ಕ್ಯಾರಿಂಗ್ ಕೆಪಾಸಿಟಿ ಗುರ್ತು ಮಾಡಲಿಕ್ಕೆ ಮತ್ತು ಮಾಡ್ಲಿಕ್ಕೆ ಆಗಲ್ಲ ಅನ್ನೋದ್ರ ಬಗ್ಗೆ ಫೀಸಿಬಿಲಿಟಿ ಸ್ಟಡಿ ಮಾಡಲಿಕ್ಕೆ ಎಲ್ಲದನ್ನು ಬೇಕಾಗದಷ್ಟು ಸಿದ್ಧತೆಗಳನ್ನು ಮತ್ತು ವರ್ಕ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಬೇರೆ ಇಲಾಖೆಗಳ ಜೊತೆಗೆ ಸೇರಿಕೊಂಡು ಎಲ್ಲದಕ್ಕಿಂತನೂ ಹೆಚ್ಚಾಗಿ ಮುಂದಾಗಿ ಸಾರ್ವಜನಿಕರು ಅಲ್ಲಿ ಲೋಕಲ್ ಯಾರಿದ್ದಾರೋ ಅವರು ಕಷ್ಟಗಳು ಏನಿರ್ತವೆ, ಅವ್ರಿಗೆ ಈ ಪ್ರವಾಸೋದ್ಯಮದಿಂದ ಏನೇನು ಕಷ್ಟ ನಷ್ಟಗಳಾಗ್ತವೆ, ಅದರಿಂದಾಗಿ ಮತ್ತೆ ಆನೆಗಳ ಪ್ರಾಬ್ಲಮ್ ಹೆಚ್ಚಾಗಿದೆ ತೊಂದರೆ ಇದ್ದು ಅಂದರೆ ಖಂಡಿತವಾಗಿ ಅದೆಲ್ಲ ನಾವು ಪರಿಗಣನೆಗೆ ತಗೊಳ್ತೀವಿ. ಆನೆ ಒಂದೇ ಅಲ್ಲ ಸರ್, ಮಾಡ್ಕೋಣ ಕಡವೆಗಳು, ಹೌದೌದು, ಎಲ್ಲದಕ್ಕೂ ತೊಂದರೆ ಆಗುತ್ತೆ. ವಿನಯ್, ನೀವು ಹೇಳ್ದಂಗೆ ಎಲ್ಲ ಎನಿ ಒನ್ ಪಾರ್ಟ್ ಎಲ್ಲ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಹೌದು, 200 ವರ್ಷ ಇತಿಹಾಸ ಇರೋಂಥ ಕುಟುಂಬಗಳು ನಮ್ದು. ಹೌದೌದೌದು, ನಾವು ಕೃಷಿ ಚಟುವಟಿಕೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಹಿಂದೆ 200 ವರ್ಷ ಇದ್ದಾಗ ಬ್ರಿಟಿಷರ್ ಜೊತೆ ಬದುಕಿದಾಗ ನಮ್ಮ ಅಜ್ಜದರೆಲ್ಲ ಅವಾಗ ಇದೇ ಕಾನೂನು ಇತ್ತು, ಕಟ್ಲೆ ಇತ್ತು, ಎಲ್ಲದೂ ಇತ್ತು. ಅವಾಗ ಪ್ರಾಣಿ ಯಾಕೆ ಊರಿಗೆ ಬರ್ತಾ ಇರಲ್ಲ? ಅದಕ್ಕೆ ಆದಂತ ಸೀಮಿತವಾದ ಜಾಗ ಅರಣ್ಯ ಪ್ರದೇಶಗಳಿತ್ತು. ಅದು ಪ್ರವಾಸೋದ್ಯಮ ಉದ್ಧಾರ ಮಾಡೋದು ಏನೇ ಆದ್ರೂ ನಾವು ಅದಕ್ಕೆ ಅಭ್ಯಂತರ ಇಲ್ಲ. ಬಟ್ ಪ್ರವಾಸೋದ್ಯಮ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಈಗ ನೋಡಿ, ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಹೊಡಿತಾ ಇದೆ. ನಾವು ರಾತ್ರಿ ನಿದ್ದೆ ಮಾಡಿಲ್ಲ, 1 ವಾರ ಕರೆಂಟ್ ಇಲ್ಲ. ಬಟ್ ಇವತ್ತಿನ ನೀರು ಇಲ್ಲಿ ಸರಿ ಮಳೆ ಬಂದ್ರೆ ಇದು ಎಲ್ಲ ಕಡೆ ನೀರಾಗೋದು, ಡ್ಯಾಮ್ ತುಂಬುತ್ತೆ, ಎಲ್ಲ ರೈತರಿಗೆ ಒಳ್ಳೇದಾಗುತ್ತೆ. ನಮಗೂ ಅದೆಲ್ಲ ಗೊತ್ತಿದೆ. ಬಟ್ ನಮ್ ಜೀವನಕ್ಕೂ ಒಂಚೂರು ಅನುಕೂಲ ಮಾಡ್ಕೊಡ್ಬೇಕಲ್ಲ ಸಾಬ್ರೆ. ಹೌದು, ಖಂಡಿತ ಅವರೇ. ಲೋಕಲ್ ರೈತರು, ಲೋಕಲ್ ಬೆಳೆಗಾರರು ಯಾರಿರ್ತಾರೆ ಅವ್ರ ಜೊತೆಗೆ ಖಂಡಿತವಾಗಿ ಡಿಪಾರ್ಟ್ಮೆಂಟ್ಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರವಾಸೋದ್ಯಮ ಡಿಪಾರ್ಟ್ಮೆಂಟ್ ಆಗಲಿ, ಬೇರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಒಟ್ಟಾಗಿ ಕೆಲಸ ಮಾಡಿ ಅದಕ್ಕೂ ಲೋಕಲ್ ಅವ್ರಿಗೆ ಏನು ಯಾವ ರೀತಿಯಲ್ಲಿ ತೊಂದರೆ ಆಗ್ತಾರೋ ಮಾಡಿಕೊಂಡದ್ದು ಬಾಧ್ಯತೆ ಇದೆ. ಒಂದು ವೇಳೆ ಸಾರ್ವಜನಿಕರಿಗೆ ಲೋಕಲ್ ಅವ್ರಿಗೆ ತೊಂದರೆ ಆಗ್ತದೆ ಅಂದರೆ ಆ ರೀತಿಯಲ್ಲಿ ಚಟುವಟಿಕೆ ಎಲ್ಲದನ್ನು ಬ್ಯಾನ್ ಮಾಡಲಿಕ್ಕೆ, ನಿಲ್ಲಿಸಲಿಕ್ಕೆ ಡಿಪಾರ್ಟ್ಮೆಂಟ್ಸ್ಗಳಿಗೆ ಎಲ್ಲರಿಗೂ ಹಕ್ಕಿದೆ, ಸಾರ್ವಜನಿಕರಿಗೂ ಹಕ್ಕಿದೆ. ಹೌದು ಸರ್. ಆಮೇಲೆ ಅದ್ರ ಜೊತೆ ಪೂರ್ಣಚಂದ್ರ ತೇಜೇಶ್ವರ್ ಹೇಳಿದ್ರು, ಮಲೆನಾಡನ್ನು ನೋಡು, ಮಲೆನಾಡನ್ನು ಮುಟ್ಟಬೇಡ ಅಂತ. ಈಗ ಯಾವ ತರ ಅಂದ್ರೆ ಅದು ಮುಟ್ಟಿದ್ದೇ ತಪ್ಪಾಗ್ತಾ ಇದೆ. ನಾವು ದಿನ ಬೆಳಗ್ಗೆ ಎದ್ದು ನೋಡ್ತಿರೋ, ನಾವು ಮಲೆನಾಡನ್ನ ಪ್ರೊಟೆಸ್ಟ್ ಮಾಡ್ಕೊ ಬಂದಿರೋರು. ಆಮೇಲೆ ಈ ಇಲಾಖೆ ಒಳಗಡೆ ಒಂದು ಚೂರು ಇದು ಇಂಟ್ರೆಸ್ಟ್ ತಗೋಬಿಟ್ರೆ 100% ನಮ್ಮಂತ 100 ಜನ 1000 ಜನ ಎದ್ದು ಬರ್ತಾರೆ. ಭಯ ಹುಟ್ಟಿಸ್ತಾರೆ. ಹೊರಗಡೆ ಬಂದು ಎಲ್ಲ ಮಾಡಿ ಎಲ್ಲೆಲ್ಲಿ ಗುಡ್ಡ ಕಾಡು ಒಳಗಡೆ ಅವ್ರಿಗೆ ಯಾರು ಗೊತ್ತೇ ಇಲ್ಲದೆ, ಕಂಡೀಷನ್ಸೇ ಗೊತ್ತಿಲ್ಲದೆ ಹೋಗ್ತಾ ಇರೋದು ಸಹಿತ ಇವೆಲ್ಲ ಅನಾಹುತ ಆಗ್ತಾ ಇದೆ ಅಂತ ನಮ್ಮೆಲ್ಲ ಅಭಿಪ್ರಾಯ. ಹೌದು, ನಿಮ್ಮ ಅಭಿಪ್ರಾಯ ಒಪ್ತೀವಿ ವಿನಯ್. ಸಾಹೇಬರು ಕೂಡ ಅದನ್ನು ಒಪ್ಕೊಂಡು ಹೇಳಿದ್ದಾರೆ, ಎಲ್ಲ ಇಲಾಖೆಗಳು ಕೂಡ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಹೇಳಿ. ಅರಣ್ಯ ಇಲಾಖೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಇನ್ನೊಂದು ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ. ರವೀಶ ಸರ್, ಸಾಲ್ಗಾಮ್ ಇದ್ದೀವಿ. ಯಾರು? ರವೀಶ?
ರಮೇಶ್ ಸಾಲ್ಗಾಮೆ ದೇವಿ ಹೇಳಿ. ಮಾತಾಡಿ ರವೀಶ್, ಬೇಗ ಪ್ರಶ್ನೆ ಕೇಳಿ, ಸಮಯ ಮೀರ್ತಾ ಇದೆ. ನಮಸ್ತೆ ಸರ್, ಎರಡೇ ಪ್ರಶ್ನೆ ಇದಾವೆ. ಈಗ ಇದು ನೀಲಗಿರಿ ಬ್ಯಾನ್ ಮಾಡಿತ್ತಲ್ಲ ಸರ್, ಅದೇನು ಪ್ರೈವೇಟ್ನವ್ರು ಬೆಳೆಯಂಗಲ್ವಾ? ನೀಲಗಿರಿ ಬ್ಯಾನ್ ಆಗಿದೆ. ನೀಲಗಿರಿ ಅನ್ನೋದು ಸಾರ್ವಜನಿಕರು ಹಾಕೊಂಡ್ಲಿಕ್ಕೆ ಯಾವ ರೀತಿನಲ್ಲಿ ಬ್ಯಾನು ಇಲ್ಲ. ಮತ್ತೆ ಸಾರ್ವಜನಿಕರು ಹಾಕೊಂಡ್ಬೋದು, ಅದರಿಂದ ಸಾಕಷ್ಟು ಇದು ಬರ್ತದೆ, ಆದಾಯ ಬರ್ತದೆ. ಮತ್ತು ಸಾಕಷ್ಟು ಈಗ ಏನು ಪೇಪರ್ ಇಂಡಸ್ಟ್ರಿ ಮತ್ತು ಎಲ್ಲ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಇದು ಅದಕ್ಕೂ ಇದಿದೆ, ಡಿಮಾಂಡ್ ಇದೆ. ಬಟ್ ಅರಣ್ಯ ಇಲಾಖೆಯಲ್ಲಿ ಏನಾಯ್ತಂದರೆ, ಇದು ನೀಲಗಿರಿ ಅನ್ನೋದು ಒಂದು ನಮ್ಮ ರಾಜ್ಯದ ಇದು ಅಲ್ಲ, ಸ್ಪೀಸೀಸ್ ಅಲ್ಲ, ಎಕ್ಸಾಟಿಕ್ ಅಂತ ಹೇಳ್ತೀವಿ. ಇದು ಆಸ್ಟ್ರೇಲಿಯಾದಿಂದ ಬಂದು, ಸೊ ಆದ್ದರಿಂದ ಇದು ನೀಲಗಿರಿ ಅರಣ್ಯದಲ್ಲಿ ಹಾಕಿದ್ದು ಅಂದರೆ ಅದಕ್ಕೆ ಕೆಳಗಡೆ ಬರಬೇಕಾಗದಷ್ಟು ಏನೇನು ಈ ಲೋಕಲ್ ಸ್ಪೀಸೀಸ್ ಇರ್ತಾವ ಇವೆಲ್ಲ ಬರುವುದಿಲ್ಲ ಅನ್ನೋದು ಒಂದು ಲೆಕ್ಕಾಚಾರದಲ್ಲಿ ಅರಣ್ಯ ಇಲಾಖೆಯಲ್ಲಿ ಡಿಪಾರ್ಟ್ಮೆಂಟು ಪಾಸಿಟಿವ್ ಆಗಿ ಅದನ್ನು ಡಿಸ್ಕರೇಜ್ ಮಾಡ್ಕೊತಾ ಬಂದಿದೆ. ಈಗ ಸದ್ಯಕ್ಕೆ ಎಲ್ಲೆಲ್ಲಿ ನೀಲಗಿರಿ ಮುಂಚೆ ಇದ್ದಾವೋ ಅದೆಲ್ಲದನ್ನು ನಾವು ಕತ್ತರವನ್ನು ಮಾಡಿ ಲೋಕಲ್ ಸ್ಪೀಸೀಸ್ ಅಂತ ಏನಿದೆ, ನಾವು ಇದು ನೇರಳು ಮತ್ತು ಈ ಹೊನ್ನೆ, ಮತ್ತಿ, ಹೊಂಗೆ, ಇವೆಲ್ಲದನ್ನು ಸ್ಪೀಸೀಸು, ಬಿದಿರು, ಇವೆಲ್ಲ ಸ್ಪೀಸೀಸ್ನು ಹಾಕ್ತಾಯಿದ್ದೀವಿ. ಸಾಗವಾನಿ ಮತ್ತು ಸ್ಯಾಂಡಲ್ವುಡ್ಡು, ರಕ್ತಚಂದನ, ಈ ರೀತಿಯಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಏನು ಗಿಡಗಳಿರ್ತಾವೋ ಅವೆಲ್ಲದನ್ನು ಈಗ ನಾವು ಹಾಕ್ತಾ ಇದ್ವಿ. ಅಥವಾ ಖಾಸಗಿಯಾಗಿ ಬೆಳ್ಕೊಳ್ಳಿಕ್ಕೆ ಏನು ನಿರ್ಬಂಧ? ಖಾಸಗಿಯಾಗಿ ಬೆಳ್ಕೊಳ್ಳಿಕ್ಕೆ ಯಾವುದು ನಿರ್ಬಂಧ ಇಲ್ಲ. ಬಟ್ ಖಾಸಗಿಯಾಗಿ ಬೆಳ್ಕೊಳ್ಳೋದು ಅಂದ್ರೆ ಇನ್ನೂ ಒಳ್ಳೇದು, ಯಾಕಂದ್ರೆ ಅದಕ್ಕೂ ಮಾರ್ಕೆಟ್ ಇದೆ, ಒಳ್ಳೆ ಮಾರ್ಕೆಟ್. ಇನ್ನೊಂದು ಪ್ರಶ್ನೆ ಇದೆಯಾ ರವೀಶ್? ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ನಮಗೆ ಸಮಯ ಮೀರ್ತಾ ಇದೆ ಸರ್, ಹಾಗಾಗಿ ಕರೆಗಳನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಜನರು ಈ ಒಂದು ವನ್ಯಮೃಗಗಳ ಜೊತೆಗೆ ಹೇಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಕೋಬಹುದು? ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಈಗ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಾವು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಅಂತ ಮಾಡ್ತೀವಿ. ಅದು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಗ್ರಾಮ ಪಂಚಾಯತಿ ಲೆವೆಲ್ನಲ್ಲಿನೂ ಸ್ಟೇಕ್ ಹೋಲ್ಡರ್ಸ್ ಮಾಡ್ತೀವಿ. ಪಂಚಾಯತಿ ಡಿಪಾರ್ಟ್ಮೆಂಟು, ಪಂಚಾಯತಿ ರಾಜ್ ಡಿಪಾರ್ಟ್ಮೆಂಟ್, PRDA ಡಿಪಾರ್ಟ್ಮೆಂಟು, ರೆವೆನ್ಯೂ ಡಿಪಾರ್ಟ್ಮೆಂಟು, ಮತ್ತು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ಸ್ನು ಸೇರಿಕೊಂಡು ಸಾರ್ವಜನಿಕರಿನಲ್ಲಿ ಮತ್ತು ಬೆಳೆಗಾರರು, ಕೂಲಿ ಕಾರ್ಮಿಕರು ಮತ್ತು ಪೊಲಿಟಿಷಿಯನ್ಸ್ ಅಂದರೆ ನಾವು ಲೋಕಲ್ ಸ್ಥಳೀಯ ರಾಜಕಾರಣಗಳು ಮತ್ತು NGOs, ಸೈಂಟಿಸ್ಟು, ಇವರೆಲ್ಲರ ಜೊತೆಗೆ ನಮಗೂ ಒಂದು ಇದಿದೆ, ಒಂದು ಡೈಲಾಗ್ ಇದೆ. ಪ್ರತಿ ತಿಂಗಳು, ಪ್ರತಿ 15 ಡೇಸ್ಗೂ ಎಲ್ಲೆಲ್ಲಿ ಮಾಡಿಕೊಂಡು ಅಲ್ಲಿ ನಾವು ಡಿಪಾರ್ಟ್ಮೆಂಟ್ ಏನೇನು ಮಾಡ್ತಾ ಇದೀವಿ ಅನ್ನೋದನ್ನು ಸರಿಯಾಗಿ ರೀತಿಯಲ್ಲಿ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದು ಒಂದು. ಇನ್ನೊಂದು ಏನಾಯ್ತಂದರೆ, ಡಿಪಾರ್ಟ್ಮೆಂಟ್ಗೂ ನಾವೇನಾಯ್ತಂದರೆ, ಈಗ ಪೀಪಲ್ ಲ್ಯಾಂಡ್ಸ್ಕೇಪ್ನಲ್ಲಿನೇ ಆನೆಗಳಿದೆ, ಅವರು ಕಾಫಿ ತೋಟಗಳಲ್ಲಿ. ನಮ್ಮ ಕಾಫಿ ಬೆಳೆಗಾರರು ಮತ್ತು ಕೂಲಿ ಕಾರ್ಮಿಕರು, ಪಂಚಾಯಿತಿ ಡಿಪಾರ್ಟ್ಮೆಂಟ್ ಅವರು, ರೆವೆನ್ಯೂ ಅವರು, ಎಲ್ಲರೂ ಸಹಕಾರನೂ ನಮಗೆ ಬೇಕಾಗಿದೆ. ಇವರೆಲ್ಲರೂ ಸಹಕಾರ ಮಾಡಲಿಕ್ಕೂ ಸಾಕಷ್ಟು SOPಗಳನ್ನು ನಾವು ಮಾಡಿಕೊಂಡಿದ್ವಿ. ಇದಲ್ಲದೆ ನಾವೇನಾಯ್ತಂದರೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೊಡಗು, ಹಾಸನ, ಚಿಕ್ಕಮಗಳೂರು ಲ್ಯಾಂಡ್ಸ್ಕೇಪು ಸ್ಟಡಿ ಮಾಡಲಿಕ್ಕೆ ಮತ್ತು ಒಂದು ಸೈಂಟಿಸ್ಟ್ ಗ್ರೂಪ್ನು ಮಾಡ್ಕೊಂಡಿದ್ವಿ ಡಿಪಾರ್ಟ್ಮೆಂಟು. NCF ಮತ್ತು ಆರೋಚ ಸಾಕಷ್ಟು ಈ ಏನು ಈ ಇದೆ ಸೈಂಟಿಫಿಕ್ ಗ್ರೂಪ್ಸ್ ಅಂತ ಏನಿರ್ತವೆ ಅದು ರಿಸರ್ಚ್ ಮಾಡ್ತಾರೆ. ಆನೆ ಚಲನವಲಗಳು ಹೆಂಗಿದೆ, ಎಲ್ಲಿಂದ ಎಲ್ಲಿಗೂ ಮೂವ್ ಆಗ್ತದೆ, ನಾರ್ತ್ ವರ್ಡ್ ಮೂವ್ ಆಗ್ತವೆ, ಸೌತ್ ವರ್ಡ್ ಮೂವ್ ಆಗ್ತದೆ, ಯಾವ ತಿಂಗಳಿನಲ್ಲಿ ಎಲ್ಲಿರ್ತವೆ, ಇವೆಲ್ಲದನ್ನು ಸ್ಟಡಿ ಮಾಡಿಕೊಂಡು ಈ ಸ್ಟಡಿನೆಲ್ಲ ನಾವು ಲೋಕಲ್ ಜನರಕ್ಕೆ ತಲುಪಿಸಲಿಕ್ಕೆ ನಾವು ಎಲ್ಲ ಡೈಲಾಗ್ ಇಟ್ಕೊಳ್ತೀವಿ. ಇದೆಲ್ಲದರ ಜೊತೆಗೆ ನಾವು ಸಾರ್ವಜನಿಕರು ಇವೆಲ್ಲ ಸಾಕಷ್ಟು ವರ್ಕಿಂಗ್ ಪಾಯಿಂಟ್ಸ್ನು ನಾವು ಇಟ್ಕೊಂಡಿದ್ದೀವಿ. ಈಗ ಕಾರಿಡಾರ್ ಅಂತ ನಾನು ಹೇಳಿದ್ದೀನಿ. ಕಾರಿಡಾರದನ್ನು ಲ್ಯಾಂಡ್ ಕೊಡಬೇಕಾಗೋದು ರೈತರು. ಆ ರೈತರ ಜೊತೆಗೆ ನಾವು ಮತ್ತೆ ಬೇರೆ ಯಾರ್ಯಾರು ತಗೊಳ್ತಾರೋ
ಕಂಪನೀಸು ಅವರು ಇಬ್ಬರನ್ನು ಸೇರಿಸಬೇಕಾಗುದ್ದನ್ನು ಡೈಲಾಗ್ ಮಾಡ್ತೀವಿ. ಇದಲ್ಲದೇ ಸಪೋಸು ಕಾಫಿ ತೋಟಗಳಲ್ಲಿ ಬೆಳಕು ಇರಬೇಕು. ಎರ್ಲಿ ಮಾರ್ನಿಂಗ್ ವಾಕ್ ಮಾಡೋ ಟೈಮ್ನಲ್ಲಿ ಬೆಳಕು ಇಲ್ಲ ಅಂದ್ರೆ ಆನೆಗಳು ಅಲ್ಲೇ ಗೊತ್ತಾಗುದಿಲ್ಲ. ಸೊ ಅದು ಲೈಟಿಂಗ್ ಮಾಡ್ಲಿಕ್ಕೆ, ಮತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ, ಪಂಚಾಯತಿ ರಾಜ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರೋಡ್ಸ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ, ಮತ್ತೆ ಬಯಲು ಮುಕ್ತ ಇವರು ಬಯಲಿಗೆ ಹೋಗಬಾರ್ದು, ಶೌಚಾಲಯದು ಎಲ್ಲದಕ್ಕೂ ನೋಡಿ PRA ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಈ ಶಾಗಿ ಲೈನ್ಸ್ ಏನಿರ್ತಾವೋ ಆನೆಗಳು ಬಂದು ಟಚ್ ಆಗಿ ಡೆತ್ ಆಗುತ್ತವೆ. ಮತ್ತೆ ಸಾಕಷ್ಟು ಜಾಗಗಳಲ್ಲಿ ಬೆಳಕು ಬಂದಿರಲಿಲ್ಲ, ಅಲ್ಲಿ ಅವರೂ ಹಾಕಬೇಕು, ಅವ್ರಿಗೆ ಹಾಕಿಲ್ಲ ಅಂದರೆ ನಾವು ಅನ್ನನ್ನು ಸೋಲಾರ್ ಪ್ಯಾನೆಲ್ಸ್ ಹಾಕಬೇಕು. ಇದಲ್ಲದೇ ಮತ್ತೆ ನಾವು ಇತ್ತೀಚಿನ ಕಾಲದಲ್ಲಿ ನಾವು ಮಾಡೆಲ್ ಕಾಫಿ ಎಸ್ಟೇಟ್ ಅಂತ ಮಾಡಿದ್ವಿ. ಈ ಮಾಡೆಲ್ ಕಾಫಿ ಎಸ್ಟೇಟ್ ಅಂದರೆ ಡಿಪಾರ್ಟ್ಮೆಂಟಲ್ ಜೊತೆಗೆ ಇವರು ಬೆಳೆಗಾರರಿಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಈಗ ಅವರು ಆ್ಯಕ್ಚುವಲ್ಗೆ ಮೆಜಾರಿಟಿ ಆಫ್ ದಿ ಡೆತ್ಸ್ ಯಾವಾಗ ಆಗ್ತಾ ಇದೆ ಅಂದರೆ ಕೂಲಿಗೆ ಬರೋ ಟೈಮ್ನಲ್ಲಿ ಹೋಗೋ ಟೈಮ್ನಲ್ಲಿನೇ ಆಗ್ತಾ ಇದೆ. ಸೊ ಇವರು ನಡ್ಕೊಂಡು ಹೋಗೋದನ್ನು ನಾವು ಅವಾಯ್ಡ್ ಮಾಡಿದ್ವಿ ಅಂದರೆ ಸಾಕಷ್ಟು ಡೆತ್ಗಳು ಅವಾಯ್ಡ್ ಆಗ್ತವೆ. ಆದ್ದರಿಂದ ಏನಾಯ್ತಂದ್ರೆ ಈ ಬೆಳೆಗಾರದಕ್ಕೆ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡೋದಾಗಲಿ, ಅದ್ರ ಡಿಪಾರ್ಟ್ಮೆಂಟು ಮಾಡ್ಬೋದಾ, ಬೆಳೆಗಾರರು ಮಾಡ್ಬೋದಾ, ಮತ್ತು 3 ಜನರು ಸೇರ್ಕೊಂಡು ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ನಾವೆಲ್ಲ ಬರ್ತಾ ಇದ್ವಿ. ಇದಲ್ಲದೇ ಸಾಕಷ್ಟು ಎಲಿವೇಟೆಡ್ ಇದು ಪ್ಲೇಸಸ್ನಲ್ಲಿ ವಾಚ್ ಟವರ್ಸ್ ಮಾಡಬೇಕಾಗಿದೆ, ಮೇಲಿಂದ ವಾಚ್ ಮಾಡಬೇಕಾಗಿದೆ. ಇದಲ್ಲದೇ ನಾವು ಸಾಕಷ್ಟು ಇಂಟರ್ವೆನ್ಷನ್ಸ್ ಇನ್ನಿದೆ, ಸುಮಾರು ಒಂದು 1000 ಅಷ್ಟು AI ಕ್ಯಾಮರಾಸ್ನು ಒಂದು ಗ್ರಿಡ್ ಸಿಸ್ಟಮ್ನಲ್ಲಿ ಎಂಟೈರ್ ಭಾಗದಲ್ಲಿನೂ ನಾವು ಹಾಕಬೇಕಂತಿದೆ. ಆವಾಗ ಏನಾಯ್ತಂದ್ರೆ ಎಲ್ಲಿಂದ ಎಲ್ಲಿಗೆ ಯಾವ ಆ್ಯನಿಮಲು ಮೂವ್ ಆಗಿದ್ದನು ನಮಗೂ ಕಂಪ್ಯೂಟರ್ನಲ್ಲಿ ನಾವು ಮಾಡ್ಕೊಂಡು ಪರಿಸ್ಥಿತಿ. ನಾನೇನಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಕೊನೆಯದಾಗಿ ನಾವೀಗ ಏನು ಎರ್ಲಿ ವಾರ್ನಿಂಗ್ ಕೊಡ್ತಾ ಇದ್ವು ಅದನ್ನು ರೈತರು, ನಾನು ಲಾಸ್ಟ್ ಟೈಮ್ ಡೆತ್ ಆಗಿದೆ ಪಾಪ, ಒಬ್ಬರು ಅಜ್ಜ ಡೆತ್ ಆಗಿದ್ರು, ಆವತ್ತು ನಾವು ವಾರ್ನಿಂಗು ಕೊಟ್ಟಾಗಿದೆ. ಬಟ್ ಏನಾಯ್ತದೆ, ನಮ್ಮದೇ ಜಾಗ ಅಲ್ವಾ, ಪಕ್ಕನೆ ಯಾರು ಯಾವುದು ಆನೆ ಇಲ್ಲ ಅಂತ ಅವರು ಸ್ವಲ್ಪ ಕಾನ್ಫಿಡೆನ್ಸ್ನಲ್ಲಿ ಹೋಗಿದ್ರು, ಅಲ್ಲೇ ಸಿಕ್ಕಾಕೊಂಡಾಗಿತ್ತು. ಅಂದರೆ ಡಿಪಾರ್ಟ್ಮೆಂಟು ಏನು ವಾರ್ನಿಂಗ್ ಕೊಟ್ಟಿದೆಯೋ ಅದನ್ನು ಸ್ವಲ್ಪ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ವು ಅಂದರೆ ಅಷ್ಟು ನಾವು ಡೆತ್ಸ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಒಳ್ಳೆಯದು ಸರ್. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ತಾವು ಬಿಡುವನ್ನು ಮಾಡಿಕೊಂಡು ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ಕೇಳುಗರೊಂದಿಗೆ ತಾವು ಮಾತನಾಡಿದ್ರಿ. ಲಕ್ಷಾಂತರ ಜನ ಕೇಳಿರ್ತಾರೆ. ಸುಮಾರು ಜನ ನಮಗೆ ಒಳ್ಳೊಳ್ಳೆ ಪ್ರಶ್ನೆಯನ್ನು ಕೇಳಿದರು. ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸಲಹೆಗಳನ್ನು ಕೂಡ ನೀಡಿದರು. ತಾವು ಬಿಡುವು ಮಾಡ್ಕೊಂಡು ಬಂದು ನಮ್ಮ ಕೇಳುಗರೊಂದಿಗೆ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ಸಾರ್ವಜನಿಕರಿಗೂ ಕನ್ನಡಿಗರಿಗೂ ಶುಭಾಶಯಗಳು.